ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇವತ್ತು ಸಾಯಂಕಾಲ ಪಾಠ ಇರ್ತದೋ ಇಲ್ಲೋ, ನೀವ್ಯಾರು ನಡೆಸ್ತಿರೋ ಇಲ್ಲೋ ಅಂದ್ಕೊಂಡಿದ್ದೆ. ಪಾಠ ನಡೆಸ್ತಾ ಇದ್ದೀರಿ ಯಶಸ್ವಿಯಾಗಿ, ಬಹಳ ಸಂತೋಷ ಆಗ್ತಾ ಇದೆ. ನಾಳೆ ರಾತ್ರಿ 9ರಿಂದ 10 ಮತ್ತೊಂದು ಸೆಷನ್ ಇಟ್ಟಾರ. ನಾಳಿನ ಪಾಠ ಕ್ಯಾನ್ಸಲ್ ಮಾಡ್ರಿ, ನಾಡೋದು ಚಾಲು ಮಾಡ್ಕೊಡ್ರಿ. ನಾಳೆಗೆ ಒಂದಿನ ಗ್ಯಾಪ್ ಮಾಡ್ರಿ. ಇಕ್ಕಿದವ್ರದ್ದು ನಾಳೆಗೆ ಒಂದಿನ. ಇವತ್ತು ಬೆಳಗ್ಗೆ ಅದೇನೋ ದೀಕ್ಷೆ ಕೊಡ್ಬೇಕಂದ್ರೆ ಏನಾಯ್ತು ಅಂತ ನೆಟ್ವರ್ಕ್ ಕೈ ಕೊಟ್ಟದು ಅಂತ ಅದಕ್ಕೆ ನಾಳೆ ರಾತ್ರಿ 9ರಿಂದ 10 ಇಟ್ಕೊಂಡಾಗ ನಾಳೆಗೆ ಒಂದಿನ ಗ್ಯಾಪ್ ಆಗ್ತದೆ. ಆಮೇಲೆ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1, 2, 3 ಯಶಸ್ವಿಯಾಗಿ ಮುಗಿಸಿವಿ. ಹೀಗಾಗಿ ಈಗ ಒಂದು ಏನು ನಿರ್ಣಯ ತಗೊಂಡಿವಿ ಮೊನ್ನೆ ಅಂದ್ರೆ, ನಮ್ಮ ಕೊಟ್ರಯ್ಯ ಗುರುಗಳು ಏನು ಹೇಳಿದ್ರು, ಆ ಸಿದ್ದೇಶ್ವರ ಸ್ವಾಮೀಜಿಯವರ ಸಿದ್ಧಾಂತ ಶಿಖಾಮಣಿ ಏನದಲ್ಲ ಆ ಗ್ರಂಥವನ್ನೇ ಕಂಟಿನ್ಯೂ ಮಾಡಿಬಿಡ್ರಿ ಸಂಜೆ ಪಾಠದೊಳಗ ಅಂತ ಹೇಳಿದ್ರು. ಹೀಗಾಗಿ ನಾವು ಪ್ರತಿನಿತ್ಯ ಸಾಯಂಕಾಲ ಸಿದ್ಧಾಂತ ಶಿಖಾಮಣಿ ವಿಚಾರವನ್ನ ಹೇಳ್ತಾ ಇದ್ದೀವಿ. ಅದು ಬರೀ ಸಿದ್ಧಾಂತ ಶಿಖಾಮಣಿ ಒಂದೇ ಇಲ್ಲ, ಎಷ್ಟು ಶ್ಲೋಕಗಳು ಸಿದ್ಧಾಂತ ಶಿಖಾಮಣಿ ಅದಾವ ಅಷ್ಟೇ ಸಂಖ್ಯೆಯ ಶ್ಲೋಕಗಳು ಯಾವುವು ವಚನಗಳು ಕೂಡ ಅದರೊಳಗದಾವ. ವಚನ ಸಾಹಿತ್ಯ ಪ್ಲಸ್ ಸಿದ್ಧಾಂತ ಶಿಖಾಮಣಿ ಎರಡೂ ಸೇರಿಸಿದ್ದದ ಸಮನ್ವಯ ಸಿದ್ಧಾಂತ ಇದು. ಅದಕ್ಕೆ ನಾನಿದು ಹಿಡ್ಕೊಂಡದ್ದು. ಬೆಳಗ್ಗೆ ಮತ್ತು ಉರಿಲಿಂಗ ಪೆದ್ದಿ ಶರಣರ ವಚನ ಹೇಳಿದ್ದು ಸಣ್ಣ ಮಾತದಂದ್ರೆ ಅದ್ರಾಗ ಒಂದಕ್ಕೊಂದು ಮ್ಯಾಚ್ ಮಾಡಿ ಹೆಂಗೆ ಹೇಳ್ತಾರೋ ಅದಕ್ಕೆ ನಿಮ್ಮೆಲ್ಲರ ವಿಚಾರ ಹೆಂಗದ ಇದೇ ಹೇಳೋಣ, ಮತ್ತೆ ಬೇರೆ ಏನಾರ ತಗೊಳ್ಳೋಣ. ಡೈಲಿ ಒಂದು ½ an hour, ಒಂದು ಅರ್ಧ ಗಂಟೆ ಏನ್ ಮಾಡೋಣ, ಇದು ಸಿದ್ಧಾಂತ ಶಿಖಾಮಣಿ ಪ್ಲಸ್ ವಚನ ಸಾಹಿತ್ಯ, ಬೆಳಿಗ್ಗೆ ವಿಚಾರ ಸಾಗರ, ಇಷ್ಟು ಸಾಕು ಅನ್ನಿಸ್ತದೆ. ಮತ್ತೆ ಬೇರೆ ಏನಾರ ನಿಮ್ದೇನಾರ ಸಲಹೆ ಸೂಚನೆ ಇದ್ರೆ ಹೇಳ್ಬೋದು. ಏನಿಲ್ಲ, ಸರಿಯಾದ ನಿರ್ಣಯ ಅದ ಇದು, ಸರಿಯಾಗಿ ನೋಡೋದ ಮೋಕ್ಷ ಮಾರ್ಗ ನಮ್ಮದು. ಇರ್ಲಿಲ್ರಿ? ಆಯ್ತು, ಓಕೆ, ಧನ್ಯವಾದ. ಒಬ್ಬರು ಅನುಮೋದನೆ ಮಾಡಬೇಕು, ಒಬ್ಬರು ಪ್ರಪೋಸಲ್ ಮಾಡಬೇಕು, ಉಳಿದವರು ತಮ್ಮ ಅಭಿಪ್ರಾಯಗಳು ಹೇಳಬೇಕು. ಸೈಲೆಂಟ್ ಕುಂತಾರೆ ಹೆಂಗ? ನಮ್ಮ ಕೊಟ್ರೆಯವರು ಆಲ್ರೆಡಿ ಆದೇಶ ಮಾಡಿಬಿಟ್ಟಾರ, ಅದು ಮುಗಿಸ್ರಿ ಮೊದಲ. ನಿಮ್ ಪ್ರಾರ್ಥನೆ ನಮ್ಗೆ ಆದೇಶ ಆಗಿಬಿಡ್ತದೆ. ಏನ್ ಮಾಡೋದು, ಹಿಂದಿನವ್ರು ಬರ್ದಿಟ್ಟಾರ, ಸುಮ್ ಕೂತು ಓದ್ಲಿಕ್ಕೆ ಏನ್ ದಾಡಿಗ್ಯದ ನಮ್ಗೆ. ಸುಮ್ ಕೂತು ಓದೋದೇ ಓದೋದು. ಶ್ರವಣ ಮಾಡ್ಕೋತಿರೋದು ಒಂದೇ ಒಂದು ಸಾಧನೆ. ನಮ್ಮ ಜ್ಞಾನ ಮಾರ್ಗದೊಳಗ ಮೂಲ ಸಾಧನೆ ಯಾವುದು ಅಂದ್ರೆ ಶ್ರವಣ ಮಾಡ್ಕೋತಿರೋದಷ್ಟೇ. ಅದೊಂದು ಮಾಡ್ಕೋತಿದ್ರೆ ನಾವು ಏನ್ ಕೇಳ್ತೀವಿ, ಏನು ನೋಡ್ತೀವಿ, ನಾವು ಅದೇ ಆಗ್ತೀವಿ. ಮತ್ತ ನಮ್ಮಿಂದ ಹೊರಗೆ ಬರೋಂಥ ಮಾತುಗಳಾಗ್ಲಿ ಕೆಲಸಗಳಾಗ್ಲಿ ಅದರದೇ ಕೆಲಸ, ಅದರದೇ ಮಾತುಗಳು ಆಗ್ತಾವ. ಹೀಗಾಗಿ ಅದರ ಆಲೋಚನೆ, ಮಾತು, ಕೆಲಸ ಎಲ್ಲ ನಾವು ಏನು ನಿರಂತರ ಸತ್ಸಂಗ ಮಾಡ್ತೀವಿ ಅದರ ಪ್ರಭಾವಕ್ಕೊಳಗಾಗಿ ನಾವೆಲ್ಲ ಆಟೋಮೆಟಿಕ್ ಪರಿವರ್ತನೆ ಆಗ್ತೀವಿ. ಶ್ರವಣ ಮಾಡಿ 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 ಅದೇ ಮನನ ಆಗ್ತದ. ಮನನ ಮಾಡಿ 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 ಅದೇ ನಿಧಿಧ್ಯಾಸನ ಆಗ್ತದ. ಅದೇ ತತ್ವ ಪದಾರ್ಥ ಸಂಶೋಧನ ಆಗ್ತದ. ಅದೇ ಮೋಕ್ಷ ಆಗ್ತದೆ. ಸುಮ್ಮನೆ ಶ್ರವಣ ಮಾಡ್ಕೋತಿರ್ಬೇಕಷ್ಟೇ, ಬೇರೆ ಏನು ಮಾಡೋದು ಬೇಕಾಗಿಲ್ಲ. ಒಂದಿಷ್ಟು ಸ್ವಾಧ್ಯಾಯ, ಒಂದಿಷ್ಟು ಸ್ವಾನುಭಾವ, ಒಂದಿಷ್ಟು ಪ್ರವಚನ,
ಬರೀ ಈ ಕಡೆ ಓದಿ ಆ ಕಡೆ ಹೇಳೋದಿಲ್ಲ. ಮೊದಲು ನಾವು ಸ್ವಾನುಭಾವನೂ ಮಾಡ್ಕೋಬೇಕು. ಈ ರೀತಿ ಅದಕ್ಕೆ ನಮ್ಮ ಚಶ್ಮಾ ಎಲ್ಲಿ ಬಿಟ್ಟು ಬಂದೀವೋ ಗೊತ್ತಿಲ್ಲ. ಚಶ್ಮಾ ಸಿಕ್ಕಿಲ್ಲ. ನಮ್ಮ ಮಿಸ್ಸೆಸ್ ಚಶ್ಮಾ ಹಾಕೊಂಡು ಕುಂತೀನಿ. ಅವು ಅಕ್ಷರ ದೊಡ್ಡ ಸಣ್ಣ ಕಾಣಕತ್ತಾವ. ನೋಡ್ಬೇಕು ಏನೇ ಕಣ್ಣು ಹೆಂಗೆ ಅವಶ್ಯ ಕೋಆಪ್ರೇಟ್ ಮಾಡ್ತಾವ ನೋಡಿ ಎಷ್ಟಾಗ್ತದೆ ಅಷ್ಟು ಮಾಡ್ತೀವಿ. ಇವತ್ತ ಬೆಳಿಗ್ಗೆ ನಾಳೆ ಹುಡುಕ್ಬೇಕದು. ಹೊಲ್ದಾಗ ಬಿಟ್ಟು ಬಂದೀವೋ ಏನು ಅಲ್ಲಿ ಎಲ್ಲಿ ಸತ್ಸಂಗಕ್ಕೆ ಹೋಗಿದ್ದೇವೋ ಅಲ್ಲಿ ಬಿಟ್ಟಿವೋ ಯಾರ ಮನೆಗೆ ಬಿಟ್ಟಿವೋ ಏನೂ ಗೊತ್ತಾಗಲ್ಲ. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಜಗದ್ಗುರು ರೇಣುಕ ಅಗಸ್ತ್ಯ ಸಂವಾದ. ಆ ಸಂವಾದವನ್ನು ಸಂಗ್ರಹಿಸಿದವರು ಶ್ರೀ ಶಿವಯೋಗಿ ಶಿವಾಚಾರ್ಯರು. ಆ ಒಂದು ಸಿದ್ಧಾಂತ ಶಿಖಾಮಣಿಯ ಪ್ರವಚನ ಮಾಡಿದವರು ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳು, ಜ್ಞಾನ ಯೋಗಾಶ್ರಮ, ಬಿಜಾಪುರ. ಆ ಒಂದು ಪ್ರವಚನದ ಮಾಲಿಕೆಯ ವಿಷಯಗಳನ್ನು ಅಚ್ಚುಕಟ್ಟಾಗಿ ಸಂಗ್ರಹಿಸಿದವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನ ಯೋಗಾಶ್ರಮ, ಬಿಜಾಪುರ. ಅದನ್ನು ಪ್ರಕಟಪಡಿಸಿದವರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ, ಮೈಸೂರು. ಆರಂಭದಲ್ಲಿ ಶಿವಯೋಗಿ ಶಿವಾಚಾರ್ಯರು ಶಿವಸ್ತುತಿಯನ್ನು ಮಾಡಿದ ಕಾರಣ ಅದರೊಳಗೆ 7 ಶ್ಲೋಕಗಳದವ. 7 ಶ್ಲೋಕಗಳ ಪೈಕಿ ನಾವು ಯಶಸ್ವಿಯಾಗಿ ಈಗ 7ನೇ ಶ್ಲೋಕಕ್ಕೆ ಬಂದೀವಿ. ಯತ್ರ ವಿಶ್ರಾಮ್ಯಾತೀಶತ್ವಂ ಸ್ವಾಭಾವಿಕ ಮನುತ್ತಮಂ ನಮಸ್ತಸ್ಮೈ ಮಹೇಶಾಯ ಮಹಾದೇವಾಯ ಶೂಲಿನಿ. ಯತ್ರ ಅಂದ್ರೆ ಯಾವನಲ್ಲಿ, ಯಾರಲ್ಲಿ ಅಂದ್ರೆ ಯಾರಲ್ಲಿ? ಶಿವನಲ್ಲಿ. ಮತ್ತಾರಲ್ಲಿ? ಬ್ರಹ್ಮನಲ್ಲಿ, ಶಿವನಲ್ಲಿ, ಪರಮಾತ್ಮನಲ್ಲಿ. ವಿಶ್ರಾಮ್ಯತಿ ಅಂದ್ರೆ ವಿರಾಮಗೊಳ್ಳುವುದು. ಈಶತ್ವ ಅಂತಂದ್ರೆ ಒಡೆತನ. ಯತ್ರ ವಿಶ್ರಾಮ್ಯಾತೀಶತ್ವಂ. ಈ ಶಬ್ದ ಬಿಡಿಸ್ಬೇಕು. ಯಾರಲ್ಲಿ ಈ ಒಂದು ಈಶತ್ವ ಅಂದ್ರೆ ಒಡೆತನ, ಘನವಂತಿಕೆ, ದೊಡ್ಡಸ್ತಿಕೆ. ಒಬ್ಬರಿಗಿನ ಒಬ್ಬರು ದೊಡ್ಡವರು, ಒಬ್ಬರಿಗಿನ ಒಬ್ಬರು ಗ್ರೇಟ್. ದೊಡ್ಡವರು 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 ದೊಡ್ಡವರು, ಅವ್ರಕ್ಕಿಂತ ಅವ್ರು ದೊಡ್ಡವರು, ಅವ್ರಕ್ಕಿಂತ ಅವ್ರು ದೊಡ್ಡವರು, ಅವ್ರಕ್ಕಿಂತ ಅವ್ರು ದೊಡ್ಡವರು, ಹಿಂಗೆ ಅನ್ಕೋತ ಹೋಗಿ ಕಡೆಗೆ ಅವನಕ್ಕಿಂತ ದೊಡ್ಡವ ಮತ್ತೊಬ್ಬನು ಯಾವನು ಇಲ್ಲ ಅನ್ನೋಂಥದ್ದು ಒಂದು ಸ್ಥಿತಿ ಬರ್ತದೆ. ಅದೇ ಯತ್ರ ಬ್ರಹ್ಮ, ಪರಶಿವ, ಪರಬ್ರಹ್ಮ, ಪರಮಾತ್ಮ ಅಂದ್ರೆ ಪರ ಅಂದ್ರೆ ಶ್ರೇಷ್ಠ. ಅವನಕ್ಕಿಂತ ದೊಡ್ಡವ ಯಾರು ಇಲ್ಲ. ಎಲ್ಲರಿಗಿಂತ ದೊಡ್ಡವ ಅವನೇ, ಅವನಕ್ಕಿಂತ ದೊಡ್ಡವ್ರು ಯಾರು ಇಲ್ಲ. ಅಂದ್ರೆ ಯಾರಲ್ಲಿ ಹೋಗಿ ಆ ಈಶತ್ವ ಏನ್ ಮಾಡ್ತದ? ವಿಶ್ರಾಂತಿ ತಗೋತದ. ವಿಶ್ರಾಮ್ ಅಂದ್ರೆ ಮುಗೀತದ. ಅವನಕ್ಕಿಂತ ದೊಡ್ಡವ್ರು ಯಾರು ಇಲ್ಲ. ಒಬ್ಬರಿಗಿನ ಒಬ್ಬರು ದೊಡ್ಡವ್ರು, ಒಬ್ಬರಿಗಿನ ಒಬ್ಬರು ದೊಡ್ಡವ್ರು. ಎಲ್ಲರಿಗಿಂತ ದೊಡ್ಡವ ಪರಮಾತ್ಮ. ಆ ಪರಮಾತ್ಮನಕ್ಕಿಂತ ದೊಡ್ಡವ ಯಾರು ಇಲ್ಲ. ಈಗ ಇದು ಅರ್ಥ ಆಯ್ತಾ? ಯತ್ರ ವಿಶ್ರಾಮ್ಯಾತೀಶತ್ವ, ವಿಶ್ರಾಮ್ಯ ಈಶತ್ವ, 2 ಶಬ್ದ ಅದಾವ ಅದರೊಳಗೆ. ವಿಶ್ರಾಮ್ಯತಿ ಅಂದ್ರೆ ವಿರಾಮಗೊಳ್ಳುವುದು. ಈಶತ್ವ ಅಂತಂದ್ರೆ ಒಡೆತನ, ಹಿರಿತನ, ಶ್ರೇಷ್ಠತನ. ಯತ್ರ ಅಂದ್ರೆ ಯಾರಲ್ಲಿ, ಯಾರಲ್ಲಿ ಈ ಶ್ರೇಷ್ಠತನ, ಹಿರಿತನ, ಒಡೆತನ ಅನ್ನೋದು ವಿರಾಮಗೊಳ್ಳುವುದು, ವಿಶ್ರಾಂತಿಗೊಳ್ಳುವುದು, ಕೊನೆಗೊಳ್ಳುವುದು. ಹೆಂಗೆ ದೊಡ್ಡವ್ರು ಮಾಡ್ಕೊತ ಹೋಗ್ತೀರಿ? ಈ ವಸ್ತುಗಳ ಪೈಕಿ ಎಲ್ಲಕ್ಕಿಂತ ದೊಡ್ಡದು ಯಾವುದದ್ರಿ? ಜಗತ್ತಿನ ಜಗ್ಗಿ ವಸ್ತುಗಳದಾವ. ಎಲ್ಲ ವಸ್ತುಗಳಕ್ಕಿಂತ ದೊಡ್ಡದು ಯಾವುದು? ಭೂಮಿ. ಭೂಮಿ
ಭೂಮಿಗಿಂತ ದೊಡ್ಡ ವಸ್ತು ಯಾವುದೇ ಇಲ್ಲ ಇಲ್ಲಿ. ಎಷ್ಟು ಸಾಮಾನು ಅದಾವ ಜಗತ್ತಿನ ತುಂಬ, ಅವೆಲ್ಲ ಭೂಮಿಗಿಂತ ದೊಡ್ಡ ಇಲ್ಲೇ ಇಲ್ಲ. ಎಲ್ಲಕ್ಕಿಂತ ದೊಡ್ಡದು ಭೂಮಿ. ಭೂಮಿಗಿಂತ 10 ಪಟ್ಟು ದೊಡ್ಡದು ನೀರು, ಜಲ. ಅದು ಆಕಾಶದೊಳಗೂ ಅದ, ನೆಲದ ಒಳಗೂ ಅದ, ನೆಲದ ತೆಳಗೂ ಅದ ನೀರು. ನೀರಿನ ಪ್ರಮಾಣ ಎಲ್ಲಾ ಕಡೆ ಅದ. ವಾಯು ರೂಪದಾಗ ಅದ, ಮಂಜುಗಡ್ಡೆ ರೂಪದಾಗ ಅದ, ಮೋಡದ ರೂಪದಾಗ ಅದ, ಎಲ್ಲಾ ಕಡೆ ಅದ ನೀರು. ಎಷ್ಟು? ಭೂಮಿಗಿಂತ 10 ಪಟ್ಟು ದೊಡ್ಡದು ಜಲ. ಮತ್ತು ಜಲದಕ್ಕಿಂತ 10 ಪಟ್ಟು ದೊಡ್ಡದು ಯಾವ್ದಪ್ಪ ಅಂದ್ರೆ ಅಗ್ನಿ. ಜಲದಕ್ಕಿಂತ ದೊಡ್ಡದು ಅಗ್ನಿ. ಮತ್ತು ಅಗ್ನಿಗಿಂತ 10 ಪಟ್ಟು ದೊಡ್ಡದು ಯಾವತ್ತಪ್ಪ ಅಂದ್ರೆ ವಾಯು. ವಾಯು ಆದಂತೇಳಿ ಅಗ್ನಿ ಉರಿತದ, ಅಗ್ನಿ ಆದಂತೇಳಿ ಜಲ ಹರಿತದ. ಅಗ್ನಿನೇ ಇಲ್ಲ ಅಂತಂದ್ರೆ ಜಲ ಮಂಜುಗಡ್ಡೆ ಆಗಿಬಿಡ್ತವ. ಅದಕ್ಕೆ ಏನ್ ಮಾಡ್ಬೇಕು? ವಾಯು, ಅದಕ್ಕಿಂತ ದೊಡ್ಡದು ಯಾವುದು? ಆಕಾಶ. ಆಕಾಶ ಆದಂತೇಳಿ ವಾಯು ಆ ಕಡೆ ಈ ಕಡೆ ಚಲಿಸ್ತದ, ಉಲಿತದ, ಸರಿದಾಡ್ತದ, ಉಲಿದಾಡ್ತದ, ಚಲಿಸ್ತದ. ಮತ್ತು ಆಕಾಶಕ್ಕಿಂತ ದೊಡ್ಡದು ಯಾವ್ದಪ್ಪ ಅಂತಂದ್ರೆ ಮಾಯೆ. ಅದು ಎಷ್ಟು ದೊಡ್ಡದಂತ ಗೊತ್ತಿಲ್ಲ. ಅಗಣಿತ ಪಟ್ಟು ಎಷ್ಟು ದೊಡ್ಡದ ಗೊತ್ತಿಲ್ಲ. ಆಕಾಶಕ್ಕಿಂತ ದೊಡ್ಡದು ಏನು? ಮಾಯೆ ಅಂದ್ರೆ ಏನು? ಆಕಾಶಕ್ಕಿಂತ ಎಲ್ಲ ತಿಳಿತದೆ. ಈಗ ಆಕಾಶಕ್ಕಿಂತ ದೊಡ್ಡದು ಮಾಯೆ ಅಂದ್ರೆ ಏನು ಗೊತ್ತಿಲ್ಲ ಅನ್ನೋದೇ ಮಾಯೆ. ಅದಕ್ಕಿಂತ ದೊಡ್ಡದು ಏನದಂತ ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನೋದೇ ಮಾಯೆ. ಈಗ ಅದು ಗೊತ್ತಿಲ್ಲ ಅನ್ನೋದ್ರೆ ನಿಮ್ಗೆ ಗೊತ್ತದ ಇಲ್ಲ? ಆಕಾಶಕ್ಕಿಂತ ದೊಡ್ಡದು ಏನು ದೊಡ್ಡದ ಗೊತ್ತಿಲ್ಲ. ಆ ಗೊತ್ತಿಲ್ಲದ ವಿಷಯನೇ ಮಾಯೆ, ಮತ್ತೇನೇನಿಲ್ಲ. ಈಗ ನಿಮ್ಗೆ ಅದು ಗೊತ್ತಿಲ್ಲ ಅನ್ನೋದ್ರೆ ನಿಮ್ಗೆ ಗೊತ್ತಾಗ್ಲಿಕ್ಕತ್ತದ ಇಲ್ಲ? ಏನ್ ಗೊತ್ತಾಗ್ಯದ? ಆಕಾಶಕ್ಕಿಂತ ದೊಡ್ಡದು ಮಾಯೆ ಅಂದ್ರೆ ಏನು ದೊಡ್ಡದ ಯಾರಿಗಾರ ಗೊತ್ತಾಗ್ಯದೇನು? ಬಸವಣ್ಣ ಅದೇ ಅಂತ, ಅಗಮ್ಯ, ಅಗೋಚರ, ಅಪ್ರಮಾಣ, ಅನುಪಮ, ಅದು ಏನು ಹೇಳಕ್ಕೆ ಬರಂಗಿಲ್ಲ. ಆ ಕಡೆ ಆಕಾಶ ದಾಟಿದ್ಮೇಲೆ ಮುಂದೆ ಏನದ ಏಟದ ಗೊತ್ತೇ ಇಲ್ಲ ನಮಗೆ. ಅದು ಗೊತ್ತಿಲ್ಲ ಅನ್ನೋದೇ ಮಾಯೆ, ಅಜ್ಞಾನ. ಈ ಪಂಚಮಹಾಭೂತಗಳೇ ದೊಡ್ಡವಾಗ್ಯಾವ ನಮಗೆ. ಈ ಪಂಚಮಹಾಭೂತಗಳೇನು ಪೂರ ಎಲ್ಲ ಗೊತ್ತವೆ? ನೀವು ಏನ ಗೊತ್ತು ಮಾಡ್ಕೊಳಕತ್ತೀವಿ, ಸ್ವಲ್ಪ 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 ಗೊತ್ತು ಮಾಡ್ಕೊಳಕತ್ತೀವಿ. ಅದಕ್ಕ ಅದಕ್ಕಿಂತ ಏಟ್ ದೊಡ್ಡದ ಏನದತ್ತ ಏನು ಗೊತ್ತೇ ಇಲ್ಲ. ಆ ಗೊತ್ತಿಲ್ಲದ ಅಜ್ಞಾನನೇ ಮಾಯೆ. ಆ ಮಾಯ ಏನದ? ಆಕಾಶದಕ್ಕಿಂತ ದೊಡ್ಡದ. ಏಟ್ ದೊಡ್ಡದ ಗೊತ್ತಿಲ್ಲ. ಮುಂದೇನಾಯ್ತು? ಗೊತ್ತಿಲ್ಲ ಅನ್ನೋದರೆ ಗೊತ್ತದ ಇಲ್ಲ? ಯಾರಿಗೆ ಗೊತ್ತದದು? ಬ್ರಹ್ಮಗ್ ಗೊತ್ತು. ಬ್ರಹ್ಮ ಅವನಕ್ಕಿಂತ ದೊಡ್ಡ ಯಾರು? ಮುಗೀತಷ್ಟೇ. ಅವನಕ್ಕಿಂತ ದೊಡ್ಡ ಯಾರು? ಅಲ್ಲೇನಾಯ್ತು? ವಿಶ್ರಾಮ್ಯತಿ ಅಂದ್ರೆ ವಿಶ್ರಾಂತಿ ಹೊಂದಿತು. ನಿರತಿಶಯ ಅಂದ್ರೆ ಅವನಕ್ಕಿಂತ ದೊಡ್ಡ ಯಾರು ಇಲ್ಲ. ಹಿಂಗೆ ತಿಳ್ಕೊಂಡು ಯತ್ರ ವಿಶ್ರಾಮ್ಯತಿ ಈಶತ್ವಂ ಬಿಡ್ತದ. ಪಕ್ಕ ಆಯ್ತಾ? ದೊಡ್ಡದು 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 ಅನ್ಕೋತ ಅವನಕ್ಕಿಂತ ದೊಡ್ಡ ಯಾರು ಇಲ್ಲ. ನೀವು ಯಾರಿಗಾರ ದೊಡ್ಡವ್ರು ಮಾಡ್ಕೋತವ್ರಿ. ಅವ್ರಕ್ಕಿಂತ ದೊಡ್ಡವ್ರು ಯಾರು? ಅವ್ರಕ್ಕಿಂತ ದೊಡ್ಡವ್ರು ಯಾರು? ಅವ್ರಕ್ಕಿಂತ ದೊಡ್ಡವ್ರು ಯಾರು? ಇದನ್ನ ಬ್ಯೂಟಿಫುಲ್ ಕ್ವಶನ್ ಮಾಡಿದವ ಭಕ್ತ ಪ್ರಹ್ಲಾದ ಪಿಕ್ಚರ್ನೊಳಗೆ. ಹಿರಣ್ಯಕಶ್ಯಪ ಕೇಳ್ತಾನ ಪ್ರಹ್ಲಾದ, ನಿಮ್ಮ ಅಪ್ಪ ಯಾರು? ಅವ್ರ ಅಪ್ಪ ಯಾರು? ಅವ್ರ ಅಪ್ಪ ಯಾರು? ಅವ್ರ ಅಪ್ಪ ಯಾರು? ಕಡೆಗೆ ಯಾರತ್ತ ಗೊತ್ತಾಗಲ್ಲ. ಅವ ಪಾಪ ಸುಮ್ ಕೂತ್ಬಿಡ್ತಾನೆ, ಏನು ಗೊತ್ತಾಗಲ್ಲ. ಅವ್ರ ಅಪ್ಪ ಯಾರು? ಇವರು ಅವನೇ ಶ್ರೀಮನ್ ನಾರಾಯಣ ಅಂತಾನ. ಅಂತ ನೀವು ನಾರಾಯಣ ಅಂತ ಬಣ್ಣೀನು ಅಂತ. ಹಂಗ
ದೊಡ್ಡವ. ಎಷ್ಟು ಈ ದೊಡ್ಡಸ್ತಿಕೆ ಅನ್ನೋದು ಎಲ್ಲಿ ಹೋಗಿ ವಿಶ್ರಾಮ ಹೊಂದುತ್ತದೋ ಆ ಯಾರಲ್ಲಿ ಹೊಂದುತ್ತದೋ ಒಂದು. ಸ್ವಾಭಾವಿಕ ಮನುತ್ತಮಂ ಏನಿಂಗಂದ್ರ ಸ್ವಾಭಾವಿಕ ಅಂದ್ರೆ ಸಹಜವಾದ, ಅನುತ್ತಮಂ ಅಂದ್ರೆ ಸರಿ ಮಿಗಿಲಿಲ್ಲದ, ಅವನಿಗೆ ಸರಿನೂ ಇಲ್ಲ ಮತ್ತೆ ಅವನಿಗಿಂತ ಶ್ರೇಷ್ಠನೂ ಇಲ್ಲ. ಹೆಂಗದ? ಅವನಿಗೆ ಸಮಾನವಾದವರು ಯಾರೂ ಇಲ್ಲ ಮತ್ತು ಅವನಷ್ಟು ಶ್ರೇಷ್ಠ ಯಾರೂ ಇಲ್ಲ. ಅದು ಹೆಂಗನ? ಸ್ವಾಭಾವಿಕವಾಗ್ಯದನು, ಯಾರು ಮಾಡಿದವರಲ್ಲದು, ತಾನೇ ಸ್ವಭಾವದಿಂದ ಹಂಗೆದನು. ಅವನಕಿಂತ ಶ್ರೇಷ್ಠದವರು ಸ್ವಾಭಾವಿಕ ಅನುತ್ತಮಂ, ಅವನಕಿಂತ ಉತ್ತಮವಾದದ್ದು, ಅವನಷ್ಟೇ ಸಮಾನವಾದದ್ದು ಮತ್ತೊಂದು ಇಲ್ಲವೇ ಇಲ್ಲ. ಸ್ವಾಭಾವಿಕ ಅನುತ್ತಮ, ಅವನಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ನಮಸ್ತಸ್ಮೈ, ನಮಸ್ಕಾರ ಮಾಡ್ತೀನಿ. ಮಹೇಶಾಯ ಅಂತಂದ್ರೆ, ಮಹೇಶಾಯ ಅಂತಂದ್ರೆ ಈಶ್ವರನ ಈಶ್ವರ, ಈಶನ ಈಶ, ಅವನೇ ಮಹೇಶ. ದೊಡ್ಡವ, ಜಗತ್ತನ್ನ ನಿಯಮನ ಮಾಡವ ಈಶ್ವರ, ಆ ಈಶ್ವರನ ಈಶ್ವರ ಮಹೇಶ ಪರಮಾತ್ಮ. ಮಹೇಶಾಯ ಮಹಾದೇವಾಯ, ದೇವಾದಿ ದೇವತೆಗಳು, ನೀವೇ ಸರ ದೇವರುಗಳು ಅನ್ಕೊಳ್ರಿ. ಆ ಎಲ್ಲ ದೇವರಿಗಿಂತ ಮಹಾದೇವ. ಹೀಗಾಗಿ ದೇವಾದಿ ದೇವ ಮಹಾದೇವ ಅಂಥವನು ಏನಪ್ಪ ಅಂದ್ರೆ ಅಂಥವನು ಶೂಲಿನೇ. ಮಹಾದೇವಾಯ ಶೂಲಿನೇ. ಶೂಲಿ ಅಂದ್ರೆ ತ್ರಿಶೂಲ, ಚೂಪಾದ ಆಯುಧ. ಅದೇನದ? ಶೂಲೆ ಅಂದ್ರೆ ಮೂರು ತ್ರಿಶೂಲಕ್ಕೆ ಮೂರು ಚೂಪನು ಮುಖ ಇರ್ತಾವ. 1 2 3. ಆ ಮೂರು ಏನು? ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಆ ರೀತಿ ಹಿಡ್ಕೊಂಡನ. ಯಾವನು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳನ್ನ ತ್ರಿಶೂಲವನ್ನಾಗಿ ಹಿಡ್ಕೊಂಡಿದ್ದಾನೋ, ಯಾವನು ಮಹೇಶ ಅಂತಂದ್ರೆ ಈಶ್ವರನಿಗೆ ಈಶ್ವರ, ಈಶ್ವರನ ಈಶ್ವರ. ಅವನು ಈಶ್ವರ ಜಗತ್ತಿನ ನಿಯಾಮಕ, ಜೀವ ಪಿಂಡಾಂಡದ ನಿಯಾಮಕ, ಈಶ್ವರ ಬ್ರಹ್ಮಾಂಡದ ನಿಯಾಮಕ. ಆ ಈಶ್ವರನ ಈಶ್ವರ ಮಹೇಶ. ಮಹಾದೇವ, ಎಷ್ಟರ ದೇವತೆಗಳಿದ್ರೂ ಸಹಿತ ಆ ಎಲ್ಲ ದೇವತೆಗಳಿಗಿಂತ ದೊಡ್ಡ ದೇವರು ಮಹಾದೇವ. ಮತ್ತೆ ಅವನು ಸ್ವಾಭಾವಿಕವಾಗಿ ಹೆಂಗದನ? ಉತ್ತಮವಾದ, ಅವನಿಗಿಂತ ಸಮಾನಾದವರು ಶ್ರೇಷ್ಠವಾದವರು ಮತ್ತೊಬ್ರು ಯಾರೂ ಇಲ್ಲ. ಮತ್ತ ಯಾರಲ್ಲಿ ಈ ಶ್ರೇಷ್ಠತೆ ಹೋಗಿ ರಮಿಸುತ್ತದೆಯೋ, ಕೊನೆಯಾಗುತ್ತದೆಯೋ ಅಂತ ಬ್ರಹ್ಮನಿಗೆ, ಅಂತ ಪರಮಾತ್ಮನಿಗೆ, ಅಂತ ಮಹಾದೇವನಿಗೆ ನಮಸ್ಕಾರ ಮಾಡ್ತೀನಿ. ಎಂಥವ್ರಿಗೆ ನಮಸ್ಕಾರ ಮಾಡಬೇಕು? ಎಂಥವ್ರಿಗೆ ಬೇಡಬೇಕು? ಯಾರು ಬೇಕವ್ರಿಗೆ ನಮಸ್ಕಾರ ಮಾಡೋದು, ಯಾರು ಬೇಕವ್ರಿಗೆ ಬೇಡೋದು, ಯಾರು ಮುಂದೆ ಬೇಕವ್ರ ಮುಂದೆ ನಮ್ಮ ಕಷ್ಟ ಹೇಳ್ಕೊಂಡ್ರೆ ಅವರು ಅಳಬುರ್ಕರೇ ಇರ್ತಾರೆ. ಒಬ್ಬ ಅಳಬುರ್ಕ ಹೋಗಿ ಇನ್ನೊಬ್ಬ ಅಳಬುರ್ಕಿಗೆ ಹೇಳಿದ್ರೆ ಅವ ಏನು ಪರಿಹಾರ ಮಾಡ್ತಾನೆ? ಅದಕ್ಕೆ ಬಸವಣ್ಣವರು ಇದೇ ಅರ್ಥನೇ ಹೇಳ್ತಾರೆ. ಅವ್ರು ಏನು? ಹಾಡಿದಡೆನ್ನ ಒಡೆಯನ ಹಾಡುವೆ. ಅವರಿಗೆ ಇವರಿಗೆ ಕುರಿತು ನಾ ಏನು ಹಾಡ್ಲಿಕ್ಕೆ ಹೋಗಂಗಿಲ್ಲ. ಬೇಡಿದಡೆನ್ನ ಒಡೆಯನ ಬೇಡುವೆ. ಬೇಡದೇನಾರ ಬಂತ ಪರಿಸ್ಥಿತಿ ಅಂದ್ರೆ ನಮ್ಮ ಒಡೆಯಗೆ ನಾ ಬೇಡ್ತೀನಿ. ಹೆಂಗ? ಹಾಡಿದಡೆನ್ನ ಒಡೆಯನ ಹಾಡುವೆ, ಬೇಡಿದಡೆನ್ನ ಒಡೆಯನ ಬೇಡುವೆ. ಒಡೆಯನಿಗೆ ಒಡಲ ತೋರಿ ಬಡತನವ ಭಿನ್ನಯಿಸುವೆ. ನನ್ನ ಒಡೆಯ, ಅವನಿಗೆ ನನ್ನ ಒಡಲು ತೋರಿಸ್ತೀನಿ. ನನ್ನ ಜೀವನ ನೋಡಪ್ಪ ಏನು ಕಷ್ಟದತ್ತ, ಯಾರ ಮುಂದೆ? ಒಡೆಯನ ಮುಂದೆ ತೋರಿಸ್ತೀನಿ. ತೋರಿಸಿ ನನ್ನ ಬಡತನವನ್ನು ಅವನಿಗೆ ತಿಳಿಸ್ತೀನಿ, ಭಿನ್ನಯಿಸ್ತೀನಿ. ಅಂದ್ರೆ ನನ್ನ ಬಡತನದಿಂದ ನನಗೆ ಪಾರು ಮಾಡಪ್ಪ, ಕಷ್ಟ ತಗದೇನೆ ಅಂತ ಅವನಿಗೆ ತಿಳಿಸ್ತೀನಿ ಅಂತ. ಹೆಂಗ? ಒಡೆಯ ಒಡೆಯ.
ಇದೇ ಸೇಮ್ ವಚನದ ಅರ್ಥ ಅದಲ್ರಿ ಅದು. ಅವನಕ್ಕಿಂತ ದೊಡ್ಡ ಯಾರು ಇಲ್ಲ, ಅಂಥವನ ಬಳಿ ನಾವು ಏನು ಕೇಳ್ಕೋಬೇಕು. ಏನು ಹೇಳೋದೆಲ್ಲ ಅವನು ಎಲ್ಲರಿಗಿಂತ ದೊಡ್ಡವನ, ಅವನ ಮುಂದೆ ಎಲ್ಲ ಹೇಳ್ಕೋಬೇಕು. ಎಲ್ಲಕ್ಕಿಂತ ದೊಡ್ಡವ ನಮ್ಮ ಲಿಂಗಾಯತರಿಗೆ ಯಾರು? ಲಿಂಗಯ್ಯ. ಮತ್ತಿನ್ಯಾರು? ಅವನೇ ಪ್ರಥಮ ಆಕಾರ ತಗೊಂಡವ, ಪ್ರಥಮ ಶಬ್ದ ಅವ ಲಿಂಗಯ್ಯನೇ ಅದನ. ಆ ಲಿಂಗಯ್ಯನ್ನೇ ಏನ್ ಮಾಡ್ಬೇಕು? ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ಮುಂಜಾನೆ ಎದ್ದು ಕೂಡಲೇ ಫಸ್ಟ್ ಲಿಂಗ ನೆನೆಸ್ಬೇಕು, ಫಸ್ಟ್ ಲಿಂಗಯ್ಯನ ನೆನೆಸ್ಬೇಕು. ಸರತಿಯಲ್ಲಿ ಅಲ್ಲ, ಕ್ಯೂ ಹಚ್ಚಿ ನೀವು ಎಲ್ಲ ಕೆಲಸ ಮಾಡ್ಕೋತ ಎಲ್ಲೋ ಒಂದ್ ಕಡೆ ಅವನಿಗೆ ಲಿಂಗಯ್ಯಗೆ ನೆನೆಸ್ತೀನಿ ಅಲ್ಲ. ಅರ್ತಿಯಲ್ಲಿ ಅಂದ್ರೆ ಫಸ್ಟ್ ಅವನಕ್ಕಿಂತ ಮೊದಲು ಬೇರೆ ಏನೇನು ನೆನೆಸಿರ್ಬಾರ್ದು, ಫಸ್ಟ್ ಅವನಿಗೆ ನೆನೆಸ್ಕೊಂಡೇ ಹೇಳ್ಬೇಕು. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ಕಣ್ಣು ತೆರೆದು ಬೇರೆ ಏನು ನೋಡಬಾರ್ದು, ನಿಮ್ ಲಿಂಗಯ್ಯನ್ನೇ ನೋಡ್ಬೇಕು. ಮನಸ್ಸಿನಾಗ ನಿಮ್ ಲಿಂಗಯ್ಯನ ಬೇರೆ ಆಲೋಚನೆ ಮಾಡೋದಕ್ಕಿಂತ ಮೊದಲು ನಿಮ್ಮ ಲಿಂಗಯ್ಯನ್ನೇ ಆಲೋಚನೆ ಮಾಡಬೇಕು. ಮತ್ತೆ ಬಾಯಿ ತೆಗೆದು ಏನೋ ಒಂದು ಶಬ್ದ ಬಳಸೋದಕ್ಕಿಂತ ಮೊದಲು ಫಸ್ಟ್ ಓಂ ನಮಃ ಶಿವಾಯ, ಮೊದಲು ಲಿಂಗಯ್ಯನ ನೆನೆಸ್ಬೇಕು. ಓಂ ನಮಃ ಶಿವಾಯ ಅಂದೇ ಮುಂದಿನ ಶಬ್ದಗಳು ಏನಾರೇ ಬಳಸ್ರಿ. ಫಸ್ಟ್ ನೀವೇನ್ ಮಾಡ್ಬೇಕು? ಎದ್ದು ಕೂಡಲೇ ಫಸ್ಟ್ ಅರ್ತಿಯಲ್ಲಿ ಅಂದ್ರೆ ಇದೆ ಮನಸ್ಸು ಭಾವ ಏನದ, ಅದರೊಳಗೆ ಪರಮಾತ್ಮನ ನೆನೆಸ್ಬೇಕು. ಮಾತಿನಲ್ಲಿ ಪರಮಾತ್ಮನ ಮಂತ್ರ ಹೇಳಬೇಕು, ಓಂ ನಮಃ ಶಿವಾಯ ಅಂತ. ಬಹಳ ಮುಖ್ಯ. ಕಣ್ಣು ತೆರೆದ ನಾನು ಪರಮಾತ್ಮನನ್ನೇ ನೋಡಬೇಕು. ಅದು ಬಿಟ್ಟರೆ ಮತ್ತೊಂದೇನು ನೋಡಬಾರ್ದು. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ಇವತ್ತೇನೋ ಕಾಲ ಖರಾಬ್, ಟೈಮ್ ಖರಾಬ್ ಅದ, ಏನೋ ಅಪಮೃತ್ಯು ಆಯ್ತು, ಏನೋ ಕಿರಿಕಿರಿ ಆಯ್ತು, ಜಗಳ ಆಯ್ತು ಅಂತಂದ್ರೆ ಆ ಬಡ್ಡಿ ಮಗ ಮೊದಲು ಏನ್ ಮಾಡಿರ್ತಾನ? ಮುಂಜಾನೆ ಎದ್ದು ದೇವರಿಗೆ ನೆನ್ಸಿರಂಗಿಲ್ಲ ಅಷ್ಟೇ. ಹೌದಲ್ರಿ? ಯಾವನಿಗೆ ಇವತ್ತು ಕಷ್ಟ ಆಗ್ಯದ, ನಷ್ಟ ಆಗ್ಯದ, ಆಕ್ಸಿಡೆಂಟ್ ಆಗ್ಯದ, ಸತ್ತಾರ, ಏನೋ ಮಾಡ್ಯಾರ ಅಂದ್ರೆ ಏನದರ ಅರ್ಥ? ಮುಂಜಾನೆ ಎದ್ದು ದೇವರಿಗೆ ಫಸ್ಟ್ ನೆನೆಸಿಲ್ಲ ಅಂತ ಅಷ್ಟೇ. ಅವನಿಗೆ ನೆನೆಸಿದ್ರ ಇವ್ಯಾವೂ ಆಗಂಗಿಲ್ಲ. ಯಾರು ಹೇಳರಿ ಮಾತು? ಮಂತ್ರ ಪುರುಷ ಬಸವಣ್ಣವರೇ ಹೇಳ್ಯಾರ. ಬಸವಣ್ಣನ ಮೇಲೆ ಯಾರಿಗೆ ನಂಬಿಕೆ ಅದ ಅವ್ರಿದ ಆಚರಣೆ ಮಾಡ್ತಾರ. ಅದ ಆಚರಣೆ ಮಾಡಿದ್ರೆ ಅದರ ರಕ್ಷಣೆ ಹೊಂದುತ್ತಾರೆ, ಅದರ ಫಲ ಅವರು ಅನುಭವಿಸ್ತಾರೆ. ಅದಕ್ಕೆ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪು ಅವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನದ ಓಟ. ಹ್ಯಾಂಗ ದೇವರ ಪೂಜೆ ಮಾಡ್ತೀರಿ ಹಾಂಗ ನಿಮ್ ಕರ್ಮ ಓಡ್ತಾವ. ದುರಿತ ಬಂಧನದ ಓಟ ಶಂಭೋ ನಿಮ್ಮಯ ನೋಟ. ಲಿಂಗಯ್ಯಗೆ ಎಷ್ಟೊತ್ತು ನೋಡಿದ್ರು ಇನ್ನ ನೋಡ್ಬೇಕೇ ಅನ್ನಿಸ್ತದೆ. ಶಂಭೋ ನಿಮ್ಮಯ ನೋಟ ಹೆರೆಹಿಂಗದ ಕಣ್ಬೇಟ. ಎಷ್ಟು ನೋಡಿದ್ರೆ ಇನ್ನ ನೋಡ್ಬೇಕೇ ಅನ್ನಿಸ್ತದೆ. ಸದಾ ಸನ್ನಿಹಿತವಾಗಿ ಎಲ್ಲಾ ಕಾಲದಲ್ಲಿ, ಎಲ್ಲಾ ಸಮಯದಲ್ಲಿ, ಎಲ್ಲಾ ದೇಶದಲ್ಲಿ ಏನ್ ಮಾಡ್ತಾ ಇರ್ಬೇಕು? ಶರಣೆಂಬುವುದು ನಂಬುವುದು. ಪರಮಾತ್ಮ ಪರಮಾತ್ಮ ಎಲ್ಲ ನಿಂದೆ ನೋಡಪ್ಪ, ಏನ್ ಮಾಡ್ತಿ ಏನ್ ಬಿಡ್ತಿ, ಪರಮಾತ್ಮ ನಿನಗೆ ಶರಣಪ್ಪ, ಪರಮಾತ್ಮ ನಿನಗೆ ಶರಣಪ್ಪ. ದೇವರಿಗೆ ಶರಣ ಅಂತಿರ್ಬೇಕು. ಬರೀ ಬಾಯಿಲೆ ಅನ್ನೋದಿಲ್ಲ, ಅವನಿಗೆ ನಂಬಬೇಕು. ಶರಣೆಂಬುವುದು ನಂಬುವುದು. ಮತ್ತೇನ್ ಮಾಡ್ಬೇಕು? ಒಂದಿಷ್ಟು ಜಂಗಮಾರ್ಚನೆಯ ಮಾಟ. ನಿಮ್ಮಂಗೆ ಇರೋಂಥ ಇತರ ಜೀವಿಗಳೇನದರ ಆ ಜೀವಿಗಳ ಸೇವೆಗಾಗಿ ಒಂದಿಷ್ಟು ಪ್ರಯತ್ನ ಪಡಬೇಕು. ಆ ಜೀವಿಗಳ ಸೇವೆ ಮಾಡೋದಕ್ಕೆ ನಿಮಗೆ ನೇರವಾಗಿ ಯಾವ ಜೀವಿಗಳ ಸೇವೆ ಮಾಡ್ಲಿಕ್ಕೂ ಅವಕಾಶ ಸಿಗೋದು ಬಹಳ ಕಡಿಮೆ. ಆದ್ರೆ ಆ ಜೀವಿಗಳ ಸೇವೆ ಮಾಡೋನು ಯಾರಿರ್ತಾನ? ಜಂಗಮ ಇರ್ತಾನ. ಆ ಜಂಗಮ ಮಠ ಇರ್ಬೋದು, ಆಶ್ರಮ ಇರ್ಬೋದು, ಅಂತ ಕಷ್ಟ ಜೀವಿಗಳ ಸೇವೆ ಮಾಡೋದಕ್ಕೆ ಆ ಜಂಗಮ ಏನಿರ್ತಾನಲ್ಲ
ಅಂತ ಜಂಗಮಗ ನೀವೇನ್ ಮಾಡ್ಬೇಕು, ಒಂದಿಷ್ಟು ದಾಸೋಹ ಮಾಡಬೇಕು. ಅದು ಮಾಡಿದ್ರಿ ಅಂತಂದ್ರ ಏನಾಗ್ತದ, ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ. ಏನಾಗ್ತದಪ್ಪ ಜಂಗಮಾರ್ಚನೆ ಮಾಡಿದ್ರಿ ಅಂತಂದ್ರೆ, ಕೂಡಲ ಸಂಗಮನಲ್ಲಿ ನೀವು ಬೆರೆತಂಥ ಲಾಭ ನಿಮಗೆ ಉಂಟಾಗ್ತದ. ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ. ಎಲ್ಲಿ ತನಕ ಜಂಗಮಾರ್ಚನೆ ಮಾಡಂಗಿಲ್ಲ, ಬರೇ ಲಿಂಗ ಪೂಜೆ ಮಾಡ್ಕೋತೀವಿ ಅಂತಂದ್ರೆ ಆಗಂಗಿಲ್ಲ. ಜಂಗಮಾರ್ಚನೆ ಮಾಡಲೇಬೇಕು. ಒಂದು, ನೀವು ಡೈರೆಕ್ಟ್ ಆಗಿ ಸೇವಾ ಮಾಡ್ರಿ. ನಿಮಗದು ಮಾಡ್ಲಿಕ್ಕೆ ಗೊತ್ತಾಗಲಿಲ್ಲ ಅಂದ್ರೆ ಅಂತ ಜಂಗಮಾರ್ಚನೆಯಲ್ಲಿ ನಿರತರಾದಂಥ ಜಂಗಮ, ಆ ಜಂಗಮನಿಗೆ ನೀವೇನ್ ಮಾಡ್ಬೇಕು, ನಿಮ್ಮಲ್ಲಿರುವಂತ ವಸ್ತು ದ್ರವ್ಯಗಳನ್ನು ದಾಸೋಹ ಮಾಡಬೇಕು. ಅದು ಏನಾಗ್ತದ, 4 ಮಂದಿ ವಿದ್ಯೆ ಅನ್ನ ದಾಸೋಹ, ವಿಜ್ಞಾನ ದಾಸೋಹ ಏನಿರ್ತದಲ್ಲ, ಆ ದಾಸೋಹವನ್ನ ಮಾಡೋದಕ್ಕ ಅನುಕೂಲ ಮಾಡಬೇಕು. ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ ಅಂತ. ಚಂದ್ರದನ್ ವಚನ. ಗುರು ಲಿಂಗ ಜಂಗಮ ಎಲ್ಲ ಸೇರಿಸ್ಬಿಟ್ರು ಅದ್ರೊಳಗೆ. ಅದಕ್ಕೆ ಈಗೇನ್ ಮಾಡಿದ್ರು, ಯತ್ರಂ ವಿಶ್ರಾಮ್ಯ ಈಶತ್ವಂ ಅನ್ನೋ ಶಬ್ದವನ್ನು ಬಿಡಿಸ್ಲಕತ್ತಾರ. ಇಲ್ಲೇನು ಯಾರ್ಕಿಂತ ಯಾರು ದೊಡ್ಡವರು ಅಂತ. ಈಶತ್ವ ಎಂದರೆ ನಿಯಾಮನ ಶಕ್ತಿ, ಯಜಮಾನ, ಒಡೆಯ, ಅದನ್ನು ಕಂಟ್ರೋಲ್ ಮಾಡೋ ಕಂಟ್ರೋಲರು. ಏನಾಗ್ತದ, ನಿಯಾಮ್ಯ ಪ್ರವಾಹ ವಿಶ್ವದ ತುಂಬ ಹರಿಯುತ್ತಿದೆ. ನಿಯಾಮಕ ನಿಯಾಮ್ಯ ಈ 2 ಶಬ್ದಗಳು ಬರ್ಕೋಬೇಕು. ಒಂದು ಪೇಪರ್ ತಗೋಬೇಕು. ನಿಯಾಮಕ ನಿಯಾಮ್ಯ. ನಿಯಾಮಕ ನಿಯಾಮ್ಯದು ಪಟ್ಟಿ ಮಾಡ್ಯಾರ. ಯಾರ್ಯಾರು ದೊಡ್ಡವರು, ಯಾರ್ಯಾರು ಕಂಟ್ರೋಲ್ ಮಾಡ್ತಾರೆ, ಯಾರು ಕಂಟ್ರೋಲ್ ಮಾಡ್ತಾರೆ. ಎರಡು ಕಾಲಮ್ ಮಾಡ್ರಿ. ಒಂದು ನಿಯಾಮಕ, ಇನ್ನ ಒಂದು ನಿಯಾಮ್ಯ. ನಿಯಾಮಕ ಶಕ್ತಿ ಅಂದ್ರೆ ಕಂಟ್ರೋಲರ್. ನಿಯಾಮ್ಯ ಅಂತಂದ್ರ ನಿಯಂತ್ರಣಕ್ಕೊಳಪಟ್ಟ ವಸ್ತು. ಏನದ ಇದು? ನಿಯಾಮಕ ನಿಯಾಮ್ಯ, ನಿಯಾಮಕ ನಿಯಾಮ್ಯ, ನಿಯಾಮಕ ನಿಯಾಮ್ಯ. ಇದೇ ರೀತಿ ಇಡೀ ಜಗತ್ತೆಲ್ಲ ತುಂಬಿಕೊಂಡದು. ಇದು ತುಂಬಿ ಹರಿತಾ ಇದೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆ. ಇದು ನಿಯಾಮಕ ನಿಯಾಮ್ಯ ಪ್ರವಾಹ ವಿಶ್ವದ ತುಂಬ ಹರಿಯುತ್ತಿದೆ. ಪ್ರತಿ ಪುಟ್ಟ ವಸ್ತು ತನಗಿಂತ ದೊಡ್ಡ ವಸ್ತುವಿನಿಂದ ನಿಯಾಮನಗೊಳ್ಳುತ್ತಿದೆ. ಈಗ ಪುಟ್ಟ ವಸ್ತು ಎದುರಾಗ ಹಾಕ್ತೀರಿ, ದೊಡ್ಡ ವಸ್ತು ಎದುರಾಗ ಹಾಕ್ತೀರಿ. ಒಂದ್ ಕಡೆ ನಿಯಾಮಕ ಬರ್ದಿರಿ, ಒಂದ್ ಕಡೆ ನಿಯಾಮ್ಯ ಅಂತ ಬರ್ದಿರಿ. ಎರಡದವಲ್ಲ ಹೆಡ್ಡಿಂಗ್. ಈಗ ಸಣ್ಣ ವಸ್ತು ಎದುರಾಗ ಹಾಕ್ತೀರಿ, ದೊಡ್ಡ ವಸ್ತು ಎದುರಾಗ ಹಾಕ್ತೀರಿ. ದೊಡ್ಡದು ನಿಯಾಮಕ, ಕಂಟ್ರೋಲರ್. ನಿಯಾಮನ ನಿಯಾಮಕ ಶಕ್ತಿ ಅಂತಾರೆ. ನಿಯಾಮ್ಯ ಅಂತಂದ್ರೆ ಸಣ್ಣದು. ಹಿಂಗೆ ಹೇಳ್ಕೊತಾರ ಮುಂದ. ವಿಶ್ವದ ನಿಯಾಮಕ ಬ್ರಹ್ಮ. ಈಗ 2 ಶಬ್ದ ಅದಾವ. ವಿಶ್ವ ಮತ್ತು ಬ್ರಹ್ಮ ಎದುರಾಗ ಹಾಕ್ತೀರಿ. ವಿಶ್ವ ಎದುರಾಗ ಹಾಕ್ತೀರಿ, ಬ್ರಹ್ಮ ಎದುರಾಗ ಹಾಕ್ತೀರಿ. ಬ್ರಹ್ಮ ನಿಯಾಮಕ, ವಿಶ್ವ ನಿಯಾಮ್ಯ. ಬ್ರಹ್ಮ ವಿಶ್ವ ನಿಯಾಮ್ಯ. ಚಲೋ ತಿಳ್ಕೊಳಕತ್ತೀರಪ್ಪ. ನೆಕ್ಸ್ಟ್, ವಿಶ್ವದ ನಿಯಾಮಕ ಬ್ರಹ್ಮ. ಮತ್ತ ಬ್ರಹ್ಮದ ನಿಯಾಮಕ ಯಾರು ಅಂತಂದ್ರೆ ವಿಷ್ಣು ಅಂತ. ಬ್ರಹ್ಮನ ನಿಯಾಮಕ ವಿಷ್ಣು ಅಂತ. ಈಗೇನ್ ಮಾಡ್ತೀರಿ? ಬ್ರಹ್ಮ ಮತ್ತು ವಿಷ್ಣು. ವಿಷ್ಣುಗೆ ಎದುರಾಗ ಹಾಕ್ತೀರಿ. ವಿಷ್ಣುಗ ನಿಯಾಮಕದಾಗ ಹಾಕ್ಬೇಕು, ರಕ್ಷಣಾಕರ್ತ. ಇವ ಬ್ರಹ್ಮ ಏನಾಗ್ತಾನ? ನಿಯಾಮ್ಯ.
ಸೃಷ್ಟಿಕರ್ತ ಬ್ರಹ್ಮ. ನೋಡ್ರಿ, ವಿಶ್ವದ ಅಪೇಕ್ಷೆಯಿಂದ ಬ್ರಹ್ಮ ನಿಯಾಮಕ, ಮತ್ತೆ ವಿಷ್ಣುವಿನ ಅಪೇಕ್ಷೆಯಿಂದ ಬ್ರಹ್ಮ ನಿಯಾಮ್ಯ. ಹೆಂಗದು ಹಿಂಗ ಹೇಳಕ್ ಬರ್ತದಿಲ್ಲ? ಗೊತ್ತಾಗ್ತದಿಲ್ಲ ಈಗ? ವಿಷ್ಣು ನಿಯಾಮಕ, ಬ್ರಹ್ಮ ನಿಯಾಮ್ಯ. ಮತ್ತು ಮುಂದ ಇನ್ನೊಂದೇನು ಹೇಳ್ತಾನ? ರುದ್ರ ನಿಯಾಮಕ. ವಿಷ್ಣುವಿನ ನಿಯಾಮಕ ರುದ್ರ, ವಿಷ್ಣುವಿನ ನಿಯಾಮಕ ರುದ್ರ ಅಂತ. ಮತ್ತೀಗ ರುದ್ರ ವಿಷ್ಣು ಇಬ್ಬರು ಅದರ, ಎದ್ರಾಗ ಸೇರಿಸ್ತಾರೆ? ರುದ್ರಗೆ ಎದ್ರಾಗ ಸೇರಿಸ್ತಾರೆ? ವಿಷ್ಣುಗೆ ಎದ್ರಾಗ ಸೇರಿಸ್ತಾರೆ? ರುದ್ರ ನಿಯಾಮಕ ಆತನ, ವಿಷ್ಣು ನಿಯಾಮ್ಯ. ಮತ್ತೆ ರುದ್ರನ ನಿಯಾಮಕ ಈಶ್ವರ ಅಂತ. ಈಗ ಯಾರಿಗೆ ಸೇರಿಸ್ತೀರಿ? ಈಶ್ವರಗೆ ಎಲ್ಲಿ ಸೇರಿಸ್ತೀರಿ? ನಿಯಾಮ್ಯ ರುದ್ರ. ಇದಾದ್ಮೇಲೆ ಈಶ್ವರನ ನಿಯಾಮಕ ಸದಾಶಿವ. ಈಶ್ವರನ ನಿಯಾಮಕ ಸದಾಶಿವ. ಸದಾಶಿವ ಸದಾಶಿವ ನಿಯಾಮಕ, ಈಶ್ವರ ನಿಯಾಮಕ. ಏನೋ ಒಂದು ಮಾಡಿರ್ತಾರಪ್ಪ, ಹ್ಞೂ ಅನ್ನೋದು ಅಷ್ಟೇ. ಏನೋ ಹ್ಞೂ ಅನ್ಕೊತ ಹೋದ್ರ. ಇದು ಏನಾಯ್ತಪ್ಪ ಅಂದ್ರ ಇರ್ತದ, ಅರ್ಥ ನಂಬಬೇಕು ಅಷ್ಟೇ. ಒಂದೇನೋ ಚೈನ್ ಮಾಡಿ ಕೊಟ್ಟಾರ, ಸಂತೋಷ, ಥ್ಯಾಂಕ್ ಯು ಅನ್ಬೇಕಷ್ಟೆ, ತಿಳ್ಕೊಳಕ್. ಅದಕ್ಕೆ ನೋಡ್ರಿ, ಬ್ರಹ್ಮ ವಿಶ್ವ ಎಲ್ಲಕ್ಕಿಂತ ಸಾಣದು, ಈಶ್ವರ ಎಲ್ಲಕ್ಕಿಂತ ದೊಡ್ಡ. ಅವ್ರ ರೇಖಿದವ್ರು ಹೇಳ್ತಾರ, ಬರೀ 2% ಅಷ್ಟೇ ಪ್ರಕಟ ರೂಪದಾಗ ಅದನ್ನತ್ತು ಬ್ರಹ್ಮ. 2%, 98% ಅಪ್ರಕಟ ರೂಪದಾಗ ಅದನ್ನಂತ. ಬರೀ 2% ಅಷ್ಟೇ ಬ್ರಹ್ಮ ಪರಮಾತ್ಮ ಹೇಗದನ ಪ್ರಕಟ ರೂಪದಾಗ ಅದನ್ನಂತ. ಅದೇ ಎಂತ ಪರಿ ದೊಡ್ಡದಾಗಿ ಕೂತದೆ ಇದು ಜಗತ್ತು. ಮತ್ತ 100% ಪ್ರಕಟ ಆಗಿದ್ನಂದ್ರೆ ಏನಾಗ್ತಿತ್ತ? ಇದಾದ್ಮೇಲೆ ಮುಂದ ಇದು ಬ್ರಹ್ಮಾಂಡದ ವಿಷಯ ಆಯ್ತು. ಇನ್ನು ಪಿಂಡಾಂಡದಾಗ ಹೋಗ್ಬೇಕು ನಾವು. ಪಿಂಡಾಂಡದಾಗ ಹೋಗ್ಬೇಕಾದ್ರೆ ಅದೇ ರೀತಿ ಇಂದ್ರಿಯ, ದೇಹದ ನಿಯಾಮಕ ಇಂದ್ರಿಯ. ಈಗೇನ್ ಮಾಡ್ತೀರಿ? ಅದ್ರಾಗ ಯಾವ್ದು ಹಾಕ್ತೀರಿ? ಪಿಂಡಾಂಡದ್ದು. ಈಗ ಮೊದಲು ಈಗ ಬ್ರಹ್ಮಾಂಡದ ಮುಗೀತು, ಈಗ ಪಿಂಡಾಂಡ. ಇಂದ್ರಿಯ ನಿಯಾಮಕ, ದೇಹ ನಿಯಾಮ್ಯ. ಮತ್ತೆ ಇಂದ್ರಿಯಗಳ ನಿಯಾಮಕ ಮನಸ್ಸು. ನಿಯಾಮ್ಯ. ಮತ್ತೆ ಮನಸ್ಸಿನ ನಿಯಾಮಕ ಬುದ್ಧಿ. ನಿಯಾಮ್ಯ. ಮತ್ತೆ ಬುದ್ಧಿಯ ನಿಯಾಮಕ ಚಿತ್ತು. ಮತ್ತೆ ಬುದ್ಧಿದು ಅಹಂಕಾರ ಅಂತ ಇರ್ತದೆ.
ಮತ್ತೆ ಚಿತ್ತದ ಅಹಂಕಾರ, ಚಿತ್ತಿನ ನಿಯಾಮಕ ಅಹಂಕಾರ. ಅಹಂಕಾರ ಚಿತ್ತಿನ ನಿಯಾಮಕ ಇದಾಯ್ತಾ. ಮತ್ತೆ ಅದರ ನಿಯಾಮಕ ಜೀವ. ಜೀವ ಅಂದ್ರೆ ನಿಯಾಮಕ, ಅಹಂಕಾರ ಅಂದ್ರೆ ಏನು? ನಿಯಾಮ್ಯ. ಜೀವ ನಿಯಾಮಕ, ಅಹಂಕಾರ ನಿಯಾಮ್ಯ. ಇಲ್ಲೇನದಪ್ಪ ಅಂತಂದ್ರೆ ಇವು ಒಂದಕ್ಕಿಂತ ಒಂದು ದೊಡ್ಡ ಅದಾವಲ್ರಿ, ಅದಕ್ಕಿಂತ ಒಂದು ದೊಡ್ಡದು, ಇದಕ್ಕಿಂತ ಒಂದು ದೊಡ್ಡದು, ಹಿಂಗ ಒಂದಕ್ಕಿಂತ ಒಂದು ದೊಡ್ಡ ಇದ್ದದಕ್ಕೆ ಏನಂತಾರೆ? ಸಾತಿಶಯ, ಅತಿಶಯ ಉಳ್ಳವು. ಅದಕ್ಕಿಂತ ಒಂದು ದೊಡ್ಡದು, ಅದಕ್ಕಿಂತ ಒಂದು ದೊಡ್ಡದು. ಇವು ಯಾವ ಪೂರ ದೊಡ್ಡ ಅಲ್ಲೇ ಅಲ್ಲವು. ಅಲ್ಟಿಮೇಟ್ ಅಂತಾರಲ್ರಿ, ಅವು ಅಲ್ಲೇ ಅಲ್ಲಿವು. ಒಂದಕ್ಕಿಂತ ಒಂದು ದೊಡ್ಡ ಅದಾವ ಅಷ್ಟೇ ಹೊರತು ಪೂರ ದೊಡ್ಡದ ತಮ್ಕಿಂತ ದೊಡ್ಡದು ಯಾವುದು ಇಲ್ಲ ಅನ್ನಂತವು ಯಾವ ಅಲ್ಲಿವು. ಅದಕ್ಕೆ ಇವಕ್ಕೇನಂತಾರ? ಸಾತಿಶಯ. ಸಾತಿಶಯ ಅಂತಂದ್ರೆ ಅವೇ ಫೈನಲ್ ಅಲ್ಲ ಅಂತ. ಫೈನಲ್ ಇರೋ ವಸ್ತು ಇನ್ನೂ ಒಂದು ಬೇರೆ ಆದ. ಇವು ಸಾತಿಶಯ ಅಂತಂದ್ರೆ ಅದಕ್ಕಿಂತ ಒಂದೇನೋ ದೊಡ್ಡದು ಏನೋ ಒಂದು ಇದ್ದದ್ದಕ್ಕೆ ಸಾತಿಶಯ ಅಂತಾರೆ. ಈ ನಿಯಾಮಕಗಳೆಲ್ಲ ಪರಿಚ್ಛಿನ್ನ ಅದಾವ, ಪೀಸ್ ಪೀಸ್ ಅದಾವ, ಅಖಂಡ ಇಲ್ಲ. ಮತ್ತ ನಿಯಾಮಕತ್ವ ಏನದ? ಸಾತಿಶಯ ಆದ. ಬ್ರಹ್ಮಾಂಡ ಪಿಂಡಾಂಡಗಳಿಗೆ ಪರಮಾಧಾರ ಪರಶಿವ ಮಾತ್ರ ಏಕೈಕ್ಯ ಅಪರಿಚ್ಛಿನ್ನ ದೇವ. ಅವ ಹೆಂಗದನ? ನಿರತಿಶಯ. ಒಂದಕ್ಕಿಂತ ಒಂದು ದೊಡ್ಡ ಇದ್ರೆ ಸಾತಿಶಯ, ಅವನಕ್ಕಿಂತ ದೊಡ್ಡದು ಮತ್ತೊಂದಿಲ್ಲಲ್ಲ, ಅದು ನಿರತಿಶಯ. ಬ್ರಹ್ಮಾಂಡ ಪಿಂಡಾಂಡಗಳಿಗೆ ಪರಮಾಧಾರವಾದ ಪರಶಿವನು ಮಾತ್ರ ಏಕೈಕ ಅಪರಿಚ್ಛಿನ್ನ ದೇವ. ಇವೆಲ್ಲ ಪರಿಚ್ಛಿನ್ನದವ. ಮನಸ್ಸು ಬೇರೆ, ಬುದ್ಧಿ ಬೇರೆ, ಚಿತ್ತ ಬೇರೆ. ವಿಷ್ಣು, ರುದ್ರ, ಈಶ್ವರ ಎಲ್ಲ ಪೀಸ್ 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 ಅದಾವು. ಆದ್ರೆ ಅವ ಅಪರಿಚ್ಛಿನ್ನ ಅಂದ್ರೆ ಅಖಂಡ ಅದನ, ನಿರತಿಶಯ ಅದನ. ಇವೆಲ್ಲ ಏನದು? ಸಾತಿಶಯ, ಒಂದಕ್ಕಿಂತ ಒಂದು ದೊಡ್ಡ ದೊಡ್ಡ ಆಗಲು. ಹೀಗಾಗಿ ಸಾತಿಶಯವಾದ ನಿಯಾಮಕತ್ವ ಪ್ರವಾಹವು ಎಲ್ಲಿ ಹೋಗಿ ಶಾಂತ ಆಗ್ತದೆ? ಒಂದಕ್ಕಿಂತ ಒಂದು ದೊಡ್ಡದು, ಒಂದಕ್ಕಿಂತ ಜೀವನಕ್ಕಿಂತ ಅಹಂಕಾರ ದೊಡ್ಡದು, ಅಹಂಕಾರದಕ್ಕಿಂತ ಚಿತ್ತ ದೊಡ್ಡದು, ಚಿತ್ತದಕ್ಕಿಂತ ಬುದ್ಧಿ ದೊಡ್ಡದು, ಬುದ್ಧಿಕ್ಕಿಂತ ಮನಸ್ಸು ದೊಡ್ಡದು, ಮನಸ್ಸಿನಕ್ಕಿಂತ ಇಂದ್ರಿಯ, ಇಂದ್ರಿಯಕ್ಕಿಂತ ಹಿಂಗೆ ಒಂದಕ್ಕೊಂದು ನಿಯಾಮ್ಯ ನಿಯಾಮನ, ನಿಯಾಮ್ಯ ನಿಯಾಮನ ಮಾಡ್ಕೋತ ಹೋಗ್ಬಿಟ್ಟಿವಿ. ಇಂದ್ರಿಯ ದೊಡ್ಡದಾಗ್ಯದ, ದೇಹ ಸಣ್ಣದಾಗ್ಯದ. ಹೀಗಾಗಿ ಒಂದಕ್ಕಿಂತ ಒಂದು ದೊಡ್ಡ, ಒಂದಕ್ಕಿಂತ ಒಂದು ದೊಡ್ಡ. ದೇಹಕ್ಕಿಂತ ಇಂದ್ರಿಯ ದೊಡ್ಡದು, ಇಂದ್ರಿಯಕ್ಕಿಂತ ಮನಸ್ಸು ದೊಡ್ಡದು, ಮನಸ್ಸಿನಕ್ಕಿಂತ ಬುದ್ಧಿ ದೊಡ್ಡದು, ಬುದ್ಧಿಕ್ಕಿಂತ ಚಿತ್ತ ದೊಡ್ಡದು, ಚಿತ್ತಕ್ಕಿಂತ ಅಹಂಕಾರ ದೊಡ್ಡದು, ಅಹಂಕಾರಕ್ಕಿಂತ ಜೀವ ದೊಡ್ಡದು. ಆದ್ರೆ ಜೀವನೇ ಎಲ್ಲಕ್ಕಿಂತ ದೊಡ್ಡದಲ್ಲ. ಅದರಂಗೆ ವಿಶ್ವಕ್ಕಿಂತ ಬ್ರಹ್ಮ ದೊಡ್ಡದು, ಬ್ರಹ್ಮಕ್ಕಿಂತ ವಿಷ್ಣು ದೊಡ್ಡವ, ವಿಷ್ಣುವಿನಕ್ಕಿಂತ ರುದ್ರ ದೊಡ್ಡವ, ರುದ್ರನಿಗಿಂತ ಈಶ್ವರ ದೊಡ್ಡವ, ಈಶ್ವರನಿಗಿಂತ ಸದಾಶಿವ ದೊಡ್ಡವ. ಆದ್ರೆ ಸದಾಶಿವನೇ ಫೈನಲ್ ಅಲ್ಲ, ಅವನೇ ದೊಡ್ಡವ, ಎಲ್ಲಕ್ಕಿಂತ ದೊಡ್ಡವ ಅಲ್ಲ. ಹಿಂಗ ಅನ್ಕೊಂಡು ಎಲ್ಲಕ್ಕಿಂತ ದೊಡ್ಡವ ಯಾರು? ಪರಬ್ರಹ್ಮ. ಅವು ದೊಡ್ಡವಲ್ಲ, ಒಂದಕ್ಕಿಂತ ಒಂದು ದೊಡ್ಡ ಇದ್ದದಕ್ಕೆ ಇವಕ್ಕ ಸಾತಿಶಯ ಅಂತಾರ. ಅವನಿಗೇನಂತಾರ? ನಿರತಿಶಯ. ಅವನಕ್ಕಿಂತ ದೊಡ್ಡವ್ರು ಯಾರು ಇಲ್ಲದಕ್ಕೆ ಅವನಿಗೆ ಅತಿಶಯವಾದ ವಸ್ತು ಮತ್ತೊಂದಿಲ್ಲ, ಅದಕ್ಕೆ ಅವನು ನಿರತಿಶಯ. ಅದಕ್ಕೆ ಇವು ಪರಿಚ್ಛಿನ್ನ ಅದವ, ಅವ ಬ್ರಹ್ಮ ಅಪರಿಚ್ಛಿನ್ನ ಅದನ, ಅಖಂಡ ಅದನ. ಇವು ಏನದವ? ತುಂಡು ತುಂಡು ಅದಾವ.
ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಪರಮಾಧಾರನಾದ ಪರಶಿವನು ಮಾತ್ರ ಏಕೈಕ ಅಪರಿಚ್ಛಿನ್ನ ದೇವ. ಸಾತಿಶಯವಾದ ನಿಯಾಮಕತ್ವದ ಪ್ರವಾಹವು ಅವನಲ್ಲಿ ಹೋಗಿ ಶಾಂತವಾಗುತ್ತದೆ. ಒಂದಕ್ಕಿಂತ ಒಂದು ದೊಡ್ಡದು ಅನ್ಕೋತ ಹೋಗಿ ಕಡೆಗೆ ಎಲ್ಲಕ್ಕಿಂತ ದೊಡ್ಡವ ಯಾರದನ ಅಲ್ಲಿ ಹೋಗಿ ಅದು ಶಾಂತ ಆಗ್ಬಿಡ್ತದ. ಅಂದ್ರೆ ಅಲ್ಲಿಗೆ ನಿಂತು ಬಿಡ್ತದೆ. ಮುಂದೆ ಅವನಕ್ಕಿಂತ ದೊಡ್ಡದು ಯಾರು ಇಲ್ಲ. ಇಲ್ಲೇನು ಸದಾಶಿವ ದೊಡ್ಡವ, ಜಗತ್ತಿನಕ್ಕಿಂತ ಸದಾಶಿವ ದೊಡ್ಡವ. ಮತ್ತು ಸದಾಶಿವನಕ್ಕಿಂತ ದೊಡ್ಡವ ಯಾರು? ಶುದ್ಧ ಬ್ರಹ್ಮ. ಮತ್ತೆ ಅಹಂಕಾರಕ್ಕಿಂತ ಜೀವ ದೊಡ್ಡವ, ಮತ್ತು ಜೀವನಕ್ಕಿಂತ ದೊಡ್ಡವ ಯಾರು? ಶುದ್ಧ ಬ್ರಹ್ಮ. ಹಿಂಗಾಗಿ ಏನ್ ಮಾಡಬೇಕು? ದೊಡ್ಡವ ಅವನು ಶುದ್ಧ ಬ್ರಹ್ಮನಿಗಿಂತ ದೊಡ್ಡವ ಯಾರು ಅದರೇನು? ಯಾರು ಇಲ್ಲ. ಅದಕ್ಕೆ ಶುದ್ಧ ಬ್ರಹ್ಮ ನಿರತಿಶಯ. ಇವೇನದವ? ಜೀವ ಮತ್ತು ಸದಾಶಿವ ಇವೇನದವ? ಸಾತಿಶಯ. ಒಂದಕ್ಕಿಂತ ಒಂದು ದೊಡ್ಡದು. ಹಿಂಗದ. ಅವಿಕಾರಿಯಾದ ಅನಾದಿ ಅನಂತನಾದ ಅವನದು ನಿರತಿಶಯ ನಿಯಾಮಕತ್ವ. ಅವನನ್ನು ಆಳುವ ಇನ್ನೊಂದು ಶಕ್ತಿ ಇಲ್ಲ. ಅವರಿಗಿಂತ ದೊಡ್ಡದು, ಅವನ ಮೇಲೆ ಅಧಿಕಾರ ಮಾಡುವಂಥದ್ದು ಇನ್ನೊಂದು ಯಾವ ಶಕ್ತಿನೂ ಇಲ್ಲ. ಅವನೇ ಪರಮಾತ್ಮ, ಅವನೇ ಶುದ್ಧ ಬ್ರಹ್ಮ. ಅದಕ್ಕೆ ತಮೀಶ್ವರಾಣಾಂ ಪರಮಂ ಮಹೇಶ್ವರಂ. ಲೋಕಪಾಲಕರಾದ ಸರ್ವ ದೇವತೆಗಳ ಮಹಾನ್ ಶಾಸಕ ಅವನು. ಎಲ್ಲ 33 ಕೋಟಿ ದೇವತೆಗಳಿಗೆ ಅವನು ಶಾಸಕ. ಅಂತಂದ್ರ ಆರ್ಡರ್ ಮಾಡ್ತಾನ ಅವ, ಏನ್ ಮಾಡ್ಬೇಕು ಏನ್ ಬಿಡ್ಬೇಕಂತ. ಅಂತ ಶಾಸಕ. ಲೋಹ ಚುಂಬಕ ಶಕ್ತಿ ಸ್ಪರ್ಶ ಹೊಂದಿದ ಸೂಜಿ ಎರಡನೇ ಸೂಜಿಯನ್ನು ಅದು ಮೂರನೇ ಸೂಜಿಯನ್ನು ಆಕರ್ಷಿಸುವುದಿಲ್ಲವೇ? ಹಾಗೆಯೇ ಆ ಮಹಾಶಾಸಕ ಪರಮಾತ್ಮನ ಶಕ್ತಿಯನ್ನ ಹೊಂದಿಯೇ ಸದಾಶಿವಾದಿ ದೇವತೆಗಳು ಜೀವರು ವಿವಿಧ ರೀತಿಯಲ್ಲಿ ತಮ್ಮ ತಮ್ಮ ಅಧಿಕಾರವನ್ನು ಚಲಾಯಿಸುತ್ತಾರೆ. ಎಲ್ಲ ಇಲ್ಲೇನು ಹೇಳಿವೆಲ್ಲ, ಒಬ್ಬರಿಗಿನ್ನ ಒಬ್ರು. ಅಲ್ಲೆಲ್ಲ ವಿಷ್ಣು ಮತ್ತೆ ಬ್ರಹ್ಮ, ರುದ್ರ, ಈಶ್ವರ ಇವೆಲ್ಲ ಏನದವಪ್ಪ ಅಂದ್ರೆ ಲೋಹ ಚುಂಬಕದ ಬಗಲಾಗಿರೋಂಥದ್ದು ಒರಿಜಿನಲ್ ಲೋಹ ಚುಂಬಕ. ಅದರ ಬಗಲಾಗಿರೋದು ಸದಾಶಿವ. ಆ ಸದಾಶಿವ ಈಶ್ವರ ಹಿಡ್ಕೊಂಡನು, ಈಶ್ವರ ರುದ್ರ ಹಿಡ್ಕೊಂಡನು, ರುದ್ರ ವಿಷ್ಣು ಹಿಡ್ಕೊಂಡನು, ವಿಷ್ಣು ಬ್ರಹ್ಮ ಹಿಡ್ಕೊಂಡನು, ಬ್ರಹ್ಮ ಏನ್ ಮಾಡ್ಯಾನ? ವಿಶ್ವಕ್ಕೆ ಹಿಡ್ಕೊಂಡನು. ಹಿಂಗ ಇಲ್ಲಿ ಶುದ್ಧ ಬ್ರಹ್ಮ ಜೀವನಿಗೆ ಹಿಡ್ಕೊಂಡನ. ಜೀವ ಏನ್ ಹಿಡ್ಕೊಂಡದ? ಅಹಂಕಾರಕ್ಕೆ ಹಿಡ್ಕೊಂಡದ. ಅಹಂಕಾರಕ್ಕೆ ಏನ್ ಹಿಡ್ಕೊಂಡದ? ಚಿತ್ತ ಹಿಡ್ಕೊಂಡದ. ಚಿತ್ತು ಹೋಗಿ ಬುದ್ಧಿಗೆ ಹಿಡ್ಕೊಂಡದ. ಬುದ್ಧಿ ಮನಸ್ಸಿಗೆ ಹಿಡ್ಕೊಂಡದ. ಮನಸ್ಸು ಇಂದ್ರಿಯಕ್ಕೆ ಹಿಡ್ಕೊಂಡದ. ಈ ರೀತಿ ಹೆಂಗ್ ಹಿಡ್ಕೊಂಡದ ಅಂದ್ರ ಅದಕ್ಕೆ ಉದಾಹರಣೆ ಕೊಡ್ತಾನ. ಅಯಸ್ಕಾಂತಗ ಬಗಲಾಗ ಒಂದು ಕಬ್ಬಿಣ ತುಂಡು ಇಟ್ಟೇರಿ. ಆ ಕಬ್ಬಿಣ ತುಂಡು ಏನ್ ಮಾಡ್ತದ? ತಾನು ಅಯಸ್ಕಾಂತಗತ್ಲೆ ಕೆಲಸ ಮಾಡ್ತದದು. ತಾನು ಅಯಸ್ಕಾಂತಗತ್ಲೆ ಕೆಲಸ ಮಾಡಿ ಅದೇನ್ ಮಾಡ್ತದೆ? ಬೇರೆ ಕಬ್ಬಿಣವನ್ನು ಆಕರ್ಷಣೆ ಮಾಡ್ತದೆ. ಆದ್ರೆ ಅದು ಕಾಂತೀಯ ಶಕ್ತಿ ಏನದಲ್ಲ, ಅದು ತನ್ನ ಸ್ವಂತದ್ದು ಏನು? ಅದ್ರ ಬಗಲಾಗಿದ್ದ ಅಯಸ್ಕಾಂತದ್ದು. ಅಯಸ್ಕಾಂತದ್ದು. ಆ ಅಯಸ್ಕಾಂತ ಹಿಂದಕ್ಕೆ ಸರ್ಕೋತು ಅಂತಂದ್ರೆ ಅವೆಲ್ಲ ಬಿದ್ದು ಬಿಡ್ತಾವ, ಒಂದಕ್ಕೊಂದು ಹಿಡ್ಕೊಂಡಿತ್ತು. ಹಂಗ ಇಲ್ಲೇನಾದ್ರು ಒಂದಕ್ಕೊಂದು ಹೆಂಗ್ ಹಿಡ್ಕೊಂಡವಪ್ಪ ಅಂದ್ರ ಅಯಸ್ಕಾಂತದ ಬಗಲಾಗಿರೋ ಕಬ್ಬಿಣ ತುಂಡುಗಳು ಒಂದಕ್ಕೊಂದು ಹಿಡ್ಕೊಂಡಂಗೆ ಹಿಡ್ಕೊಂಡವ. ಅದಕ್ಕೆ ಲೋಹ ಚುಂಬಕದ ಶಕ್ತಿ ಸ್ಪರ್ಶ ಹೊಂದಿ ಸೂಜಿ ಎರಡನೇ ಸೂಜಿ ಅನ್ನೋದು ಮೂರನೇ ಸೂಜಿಯನ್ನು ಆಕರ್ಷಿಸುವುದಿಲ್ಲವೇ? ಹಾಗೆಯೇ ಆ ಮಹಾಶಾಸಕ ಪರಮಾತ್ಮನ ಶಕ್ತಿಯನ್ನು ಹೊಂದಿಯೇ ಸದಾಶಿವಾದಿ ದೇವತೆಗಳು ಜೀವರು ವಿವಿಧ ರೀತಿಯಲ್ಲಿ ತಮ್ಮ ತಮ್ಮ ಅಧಿಕಾರ ಚಲಾಯಿಸುತ್ತಾರೆ. ಆ ಬ್ರಹ್ಮನ ಅಯಸ್ಕಾಂತ ಇದ್ದಂಗ ಅವ. ಇವರೆಲ್ಲರೂ ಏನದರ? ಅವಂದೇ ಕಾಂತೀಯ ಶಕ್ತಿ ತಗೊಂಡು
ಈ ಜಗತ್ತಿನೊಳಗೆ ತಮ್ಮ ಅಧಿಕಾರ ಚಲಾಯಿಸುತ್ತಿರುತ್ತಾರೆ. ಅಂಥದೊಂದು ಅದ್ಭುತವಾದ ಶಕ್ತಿ ತಮೀಶ್ವರಾಣಂ ಪರಮಂ ಮಹೇಶ್ವರಂ. ಆ ಈಶ್ವರ ಅಂತ ಏನದ ಅವನಕಿಂತ ದೊಡ್ಡ ಮತ್ತೊಬ್ಬ ಯಾರೂ ಇಲ್ಲ. ಮತ್ತೆ ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಎಂಬ ವೈದಿಕ ಮಂತ್ರ ಹೇಳುವಂತೆ ಪರಮಾತ್ಮನು ಹಿರಣ್ಯಗರ್ಭ ನಾಮದ ಪ್ರಥಮ ಬ್ರಹ್ಮನಿಗೆ ಜನ್ಮವಿತ್ತು. ಅವನಿಗೆ ತನ್ನ ನಿಯಾಮಕ ಶಕ್ತಿಯ ಒಂದು ಅಂಶವನ್ನು ಕೊಟ್ಟ. ಆ ಹಿರಣ್ಯಗರ್ಭನಿಂದ ಅನೇಕ ಜಗತ್ತುಗಳು ಜೀವರು ಉದಯಿಸಿದರು. ನಿಯಾಮಕ ಪ್ರವಾಹ ಅಧೋಮುಖವಾಗಿ ಹರಿಯಿತು. ಇದು ಹರಿದು ಮತ್ತೆ ಕೊನೆಗೊಮ್ಮೆ ಅದೇ ಪರಾತ್ಪರ ಪರಮಾತ್ಮನಲ್ಲಿ ವಿಲೀನಗೊಳ್ಳುವುದು. ಏಕೆಂದರೆ ಅವನೇ ಈಶ್ವತ್ವದ ಅಂತಿಮ ವಿಶ್ರಾಮ ಸ್ಥಾನ. ಅವನೇ ಫೈನಲ್. ಅವನಕ್ಕಿಂತ ಮುಂದೆ ಮತ್ತೆ ಯಾರು ಇಲ್ಲ. ಎಷ್ಟು ಅದು ಹರಿದು ಮುಂದೆ ಹೋದರೂ ಸಹಿತ ಕಡೆಗೆ ಅದು ಎಲ್ಲಿಗೆ ಹೋಗಿ ಮುಟ್ತದ? ಎಲ್ಲಿಂದ ಬಂದಿರಿ ನೀವು? ಬ್ರಹ್ಮನಿಂದ ಬಂದಿರಿ. ಎಲ್ಲಿದ್ದೀರಿ? ಬ್ರಹ್ಮನಲ್ಲೇ ಇದ್ದೀರಿ. ಕಡೆಗೆ ಎಲ್ಲಿ ಓದ್ತೀರಿ? ಬ್ರಹ್ಮನಲ್ಲಿ ಓದ್ತೀರಿ ಅಷ್ಟೇ. ಫ್ರಾಮ್, ಪ್ರೆಸೆಂಟ್ ಮತ್ತು ಟು ಎಲ್ಲ ಒಟ್ಟು ಬ್ರಹ್ಮನೇ. ಅದೇ ಫೈನಲ್, ಅದೇ ಅಂತಿಮ ವಿಶ್ವಾಸ. ಹೀಗಾಗಿ ಎಷ್ಟರ ವಿಶ್ರಾಮ್ಯಾತೀಶತ್ವಂ ಅನ್ನ ಶಬ್ದದ ಅರ್ಥ ಇಷ್ಟು ಹೇಳಿಬಿಟ್ರಿ ಅವರು. ಈಶ್ವರನಿಂದ ಹೊರಗೆ ಬಂದು ಮತ್ತೆ ಈಶ್ವರನಲ್ಲಿಯೇ ನೆಲೆಸಿ ಮತ್ತೆ ಈಶ್ವರನೊಳಗೆಯೇ ಲಯ ಆಗದು. ಈಗ ಹೆಂಗ ಅಂತಂದ್ರ ಸಮುದ್ರ ಮತ್ತು ತೆರೆ. ಆ ತೆರೆ ಎಲ್ಲಿದು ಬಂತು? ಸಮುದ್ರದೊಳಗಿಂದ ಬಂತು. ಮತ್ತದು ತೇರ್ಲಕತ್ತದಲ್ಲ. ಸೃಷ್ಟಿಯಾಗಿದ್ದು ಸಮುದ್ರಲಿಂತೆ ಆಗ್ಯದ. ಮತ್ತೀಗ ಅದು ತೇರ್ಲಕತ್ತದಲ್ಲ ಅಲ್ಲಿಂದ ಇಲ್ಲಿ ತಾನ. ಅದು ಎದರಾಗಿ ತೇರ್ಲಕತ್ತದ? ಸಮುದ್ರದಾಗೇ ತೇರ್ಲಕತ್ತ. ತೇಲದ ಮುಗಿದ್ಮೇಲೆ ಅದು ಮುಂದೆ ಲೀನ್ ಆಗ್ತದಲ್ಲ. ಅದು ಎಲ್ಲಿ ಲೀನ್ ಆಗ್ತದ? ಸಮುದ್ರದಲ್ಲಿ ಲೀನ್ ಆಗ್ತದ. ನೋಡ್ರಿ ಹೆಂಗದ. ಹಂಗ ಇಲ್ಲಿ ಪರಮಾತ್ಮನಿಂದ ಉದಿಸಿ ಪರಮಾತ್ಮನಲ್ಲಿ ನೆಲೆಸಿ ಕಡೆಗೆ ಪರಮಾತ್ಮನಲ್ಲೇ ಲಯವಾಗಿ ಹೋಗುವುದು. ಮೀನ ತಾಯಿ ಕೇಳ್ತದ, ಸಮುದ್ರ ಅಂದ್ರೆ ಏನಮ್ಮ, ಸಮುದ್ರ ಅಂದ್ರೆ ಏನಮ್ಮ? ಅದಕ್ಕೆ ತಾಯಿ ಹೇಳ್ತಾಳ, ನಿನ್ನ ಹೊರಗ ತುಂಬಿರೋದು ಸಮುದ್ರನೇ, ನಿನ್ನ ಒಳಗೆ ತುಂಬಿರೋದು ಸಮುದ್ರನೇ. ನೀನು ಬಂದದ್ದು ಸಮುದ್ರಲಿಂತೆ, ನೀ ಇರೋದನ್ನು ಸಮುದ್ರದೊಳಗೆ, ಕೊನೆಗೊಂದಿನ ಲೀನಾಗಿ ಹೋಗೋದು ಸಮುದ್ರದೊಳಗೆ ಅಂತ ಹೇಳ್ತ. ಹಾಗಿದು ಪರಮಾತ್ಮನ ಲೀಲೆ. ಹೀಗಾಗಿ ಯತ್ರ ವಿಶ್ರಾಮ್ಯಾತೀಶತ್ವಂ ಅಂದ್ರೆ ಆ ಒಂದು ಸಮುದ್ರಕ್ಕೆ ಹೋಗಿ ತಲುಪುವುದು. ನೀವು ತಲುಪಿರ ಇಲ್ಲಿಗ ಶುದ್ಧ ಬ್ರಹ್ಮನ ಒಂದು ಅಧ್ಯಯನ, ಸ್ವಾನುಭಾವ, ಪ್ರವಚನ ಮಾಡೋದಕ್ಕ ಎಲ್ಲಿಗೆ ತಲುಪಬೇಕು? ತಲುಪಿರ ಇಲ್ಲ? ತಲುಪಿರಿ. ಮತ್ತಿದ್ರಕ್ಕಿಂತ ಇನ್ನೂ ಒಂದು ಏನಾರ ಸಿಗ್ಬೇಕು, ಎಲ್ಲಾರ ಹೋಗ್ಬೇಕಂತ ಏನಾರ ಆದೇನು? ಮುಗಿದು ಹೋಗ್ಬಿಡು. ಯತ್ರ ವಿಶ್ರಾಮ್ಯಾತೀಶತ್ವಂ. ಏನ್ ಬೇಕಾಗಿತ್ತು? ಎಂತ ದಾರಿ ಹಿಡಿಬೇಕಾಗಿತ್ತು? ನಾವ್ ಏನ್ ಮಾಡ್ಬೇಕಾಗಿತ್ತು? ಅದೆಲ್ಲ ಸಿಕ್ಕತ್ತು ಬಿಡಪ್ಪ. ಅದಕ್ಕ ಈಗಾಗಲೇ 10 ಗಂಟೆ ಆಗ್ಯದ. ಸಾಕು. ನಾಳೆ ಸ್ವಾಭಾವಿಕ ಮನುತ್ತಮಂ ಅನ್ನೋ ಶಬ್ದದ ಬಗ್ಗೆ ಅರ್ಥ ಹೇಳೋಣ. ಸಾಕಲ್ಲ ಇದು? ಯತ್ರ ವಿಶ್ರಾಮ್ಯಾತ್ ಈಶತ್ವಂ. ಈಶತ್ವ ಅಂದ್ರೆ ಒಡೆತನ, ಮಾಲೀಕತ್ವ, ಶ್ರೇಷ್ಠತೆ, ಘನತೆ. ಅದು ಒಂದಕ್ಕಿಂತ ಒಂದು ದೊಡ್ಡದು ಹಾಕೋತ್ ಎಲ್ಲಿ ಹೋಗಿ ವಿಶ್ರಾಂತಿ ತಗೋತದ, ವಿಶ್ರಾಮ ಮಾಡ್ತದ. ಅದು ಯಾರಲ್ಲಿ ವಿಶ್ರಾಮ ಮಾಡ್ತದ ಅಂತ ಬ್ರಹ್ಮನಿಗೆ ನಮಸ್ಕಾರ.
ಎಲ್ಲಕ್ಕಿಂತ ಶ್ರೇಷ್ಠ, ಎಲ್ಲಕ್ಕಿಂತ ದೊಡ್ಡ ಒಡೆಯ, ಎಲ್ಲಕ್ಕಿಂತ ದೊಡ್ಡವ, ಅವನಿಗೆ ನಾನು ನಮಸ್ಕಾರ ಅಂತದ ಇದ್ರದ್ದು ಒಂದು ಸಾಲಿನ ಅರ್ಥ. ಎರಡನೇದು ಸ್ವಾಭಾವಿಕ ಮನುತ್ತಮ. ಏನ್ ಮಾಡೋಣ, ನಾಳೆ ಸಂಜೆಗೆ ಪಾಠ ಇರಲ್ಲ, ನಾಡದು ಸಂಜೆಗೆ ಅದರದ್ದು ವಿಶ್ಲೇಷಣೆ ಮಾಡೋಣ. ಹಾಡಿದಡನ್ನ ಒಡೆಯನ ಹಾಡುವೆ, ಬೇಡಿದಡನ್ನ ಒಡೆಯನ ಬೇಡುವೆ. ದೊಡ್ಡವರಿಗೆ ಕೇಳ್ಬೇಕು, ದೊಡ್ಡವರಿಗೆ ಬೇಡ್ಬೇಕು, ದೊಡ್ಡವರಿಗೆ ಕೇಳ್ಬೇಕು, ದೊಡ್ಡವರಿಗೆ ಬೇಡ್ಬೇಕು. ಏನ್ ಮಾಡ್ತೀರಿ? ಹೆಂಗ್ ಮಾಡ್ತೀರಿ? ದೊಡ್ಡವರಿಗೆ ಈ ಲೈಫ್ ಸ್ಕಿಲ್, ಜೀವನ ಕೌಶಲ್ಯ ಹೆಂಗಪ್ಪ? ಈಗ ನಮ್ಮ ಫ್ರೆಂಡ್ ಒಬ್ರು ಹನುಮಂತಗೌಡ ಅಂತದಾರೆ, ಜೆರಾಕ್ಸ್ ಅಂಗಡಿ, ಸ್ನೇಹ ಜೆರಾಕ್ಸ್ ಅಂಗಡಿ. ಅವ್ರು ಎಷ್ಟು ಕಾಲದಿಂದ ಫೈನಾನ್ಸ್ ನಡೆಸೋದು ಬಂದಾರ, ಕೋಟಿ ಕೋಟಿ ಫೈನಾನ್ಸ್ ನಡೆಸ್ತಾರ. ಅವ್ರ ಬಲ್ಲಿ ಸಾಲ ಒಯ್ಯೋರು, ಕೊಡೋರು, ಏನೇನೋ ದೊಡ್ಡ ವ್ಯವಹಾರ ಅವ್ರಿಗೆಲ್ಲ. ಈಗ ರಿಟೈರ್ ಆಗ್ಯಾನ, ನಮಗೆ ಪೆನ್ಷನ್ ಬರೀ 4,000 ಇರ್ತದ. ನಾವು ಏನು ಮಾಡ್ಬೇಕು? ಸಾಲಂಗಿಲ್ಲ, ಹೆಂಗ್ ಮಾಡಮ್ಮ? ಎಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಕೆಲ್ಸಕ್ಕೆ ಹೋಗ್ಬೇಡ, ಮನೆಯಾಗಿರು ಅಂತಾರ. ಏನು ಮಾಡ್ಬೇಕು? ಏನು ಒಂದು 6-7 ಲಕ್ಷ, ಒಂದು 7-8 ಲಕ್ಷ ರೂಪಾಯಿ ಅವ್ರ ಬಳಿ ಕೊಟ್ಟು ಬಿಟ್ಟೇನಿ. ಅವ್ರು ನನಗೆ 10-15 ಸಾವಿರ ರೂಪಾಯಿ ತಿಂಗಳ ಕೊಡ್ತಾರೆ ನನಗೆ. ಅವರ ಕಡೆ ಯಾರಿಗೆ ಕೊಡ್ತಾರೋ, ಏಟ್ ಬಡ್ಡಿ ತೋತಾರೋ, ಏನು ಮಾಡ್ತಾರೋ ಗೊತ್ತಿಲ್ಲ. ತಿಂಗಳ ನನಗೊಂದು 15 ಸಾವಿರ ರೂಪಾಯಿ ಕೊಡ್ತಾರೆ. ಇದೇ 10-15 ಸಾವಿರ ರೂಪಾಯಿ ಸಲುವಾಗಿ ಯಾರ ಬಲ್ಲರೇ ಹೋಗಿ ಮುಂಜಾನೆ ಹಿಡಿದು ಸಂಜೆ ತನ 9ಕ್ಕೆ ಹೋಗಿ ಮತ್ತೆ ರಾತ್ರಿ 8-9 ತನ ದುಡಿಯೋದು. ಎಲ್ಲರೂ ಹಿಂಗೆ ಮಾಡ್ಲಕತ್ತಾರೆ ನಮ್ಮ ಬಲ್ಲಿ. ಈಗ ನಾವು ಮಾಡಿದ್ ಬರೋಬರಿ ಅದ ಹೆಂಗ? ಹಾ, ಕತೆ ಬಂದದ. ಈಗ ಏನು ಅಂದ್ರ, ಅವ ಬೇರೆ ಯಾರು ಇಲ್ಲ, ನನ್ನ ಮಗನಕ್ಕಿಂತ ಹೆಚ್ಚಿನವನು. ಅದು ಏನಾರ ಹೆಚ್ಚು ಕಡಿಮೆ ಆದ್ರೆ ಇಬ್ರು ಜಾಯಿಂಟ್ ರೆಸ್ಪಾನ್ಸಿಬಲ್. ಅವನು ರೆಸ್ಪಾನ್ಸಿಬಲ್, ನಾನು ರೆಸ್ಪಾನ್ಸಿಬಲ್. ಬರೇ ವ್ಯವಹಾರದ ಮಟ್ಟಿಗೆ ಅಷ್ಟೇ ಇಲ್ಲ, ಮಗನಕ್ಕಿಂತ ಮಗ ಅದನ್ನು. ಈ ವಿಶ್ವಾಸ ಏನಾಯ್ತು, ಕೊನೆಗೆ ಅವನ ಹತ್ರ ಹೋಗಿ ಎಂಡ್ ಆಗಿಬಿಡ್ತು. ಅದು ಏನೇ ಹೆಚ್ಚು ಕಡಿಮೆ ಆದ್ರೂ ಅದನ್ನು ನಾನು ಎಲ್ಲನೂ ತಾಳ್ಕೋಬೇಕು. ಏನೂ ಆಗಲ್ಲ, ಇಲ್ಲಿ ತನಕ ಏನೇನೂ ಆಗಲ್ಲ. 35 ವರ್ಷ ಏನೂ ಆಗಿಲ್ಲ, ಇನ್ನೇನಾಯ್ತು? ಇಡೀ ಫಸ್ಟಿಂದ ಅಲ್ಲಿಂದ ಇಲ್ಲಿ ತನಕ ನಮ್ಮ ವ್ಯವಹಾರದೊಳಗ ಅವರು ಜೀವನದಾಗ ಏನೇ ಕಷ್ಟ ಬಂದ್ರೆ ಅದೇನು ಹಾಡಿದಡೆನ್ನ ಒಡೆಯನ ಹಾಡುವೆ, ಬೇಡಿದಡೆನ್ನ ಒಡೆಯನ ಬೇಡುವೆ ಅಂತೀವಲ್ಲ, ನಮ್ಮ ಒಡೆಯ ನಮ್ಮ ಹನುಮಂತಗೌಡ್ರು. ಇವತ್ತು ನಿಮ್ಮ ಮುಂದೆ ಸುಮ್ಮ ಓಪನ್ ಆಗಿ ಹೇಳ್ತೀನಿ ನಾನು. ಏನೇ ನನಗೆ ಸ್ವಲ್ಪ ತೊಂದರೆ ಆಗ್ಯದ ಅಂತಂದ್ರೆ, ಎಷ್ಟು ಬೇಕು ಸರ್, ಯಾವಾಗ ಬೇಕು ಹೇಳ್ರಿ, ತಂದು ಬಿಡ್ತೀವಿ ಅಷ್ಟೇ. ರಾತ್ರಿ ಬೇಕಂದ್ರೆ, ಈಗ ಬೇಕಂದ್ರೆ ಒಂದು 10 ಲಕ್ಷ ತಂದು ಕೊಟ್ಬಿಡ್ತಾರೆ. ಇಬ್ಬರು ಗಂಡ ಹೆಂಡತಿ, ಅವರು ಬ್ಯಾಂಕ್ ನಡೆಸ್ತಾರೆ, ಅವ್ರ ಮಿಸ್ಸೆಸ್ ಸೌಹಾರ್ದ, ಇವರು ಇಲ್ಲಿ ಫೈನಾನ್ಸ್ ನಡೆಸ್ತಾರೆ. ಯಾವಾಗ ಅಂತೀರಿ ಅವಾಗ ರೊಕ್ಕ ರೆಡಿ. ಅಂಥವ್ರ ಬಲ್ಲಿ ಏನಾರ ಹೆಚ್ಚು ಕಡಿಮೆ ಆದ್ರೂ ಸಮುದ್ರದಾಗ ಬಿದ್ದು ಸಾಯೋದು ಚಲೋ ಅಲ್ರಿ? ಎಲ್ಲಾರ ರೋಡಿಗೆ ಬಿದ್ದು ಸಾಯೋದಕ್ಕಿಂತ. ಹಿಂಗಾಗಿ ಅಲ್ಲಿ ಏನ್ ಬೆಕ್ಕದಾಗ್ಲಕ್ಕ ಎಲ್ಲನೂ ತಾಳ್ಕೊಂಡು ಹೋಗಂತ ಶಕ್ತಿ, ಏನು ಆಗಂಗಿಲ್ಲ ಅಂತ ವಿಶ್ವಾಸ ಏನಾದ್ರೂ ಅದು ನಮ್ಮ ಕೈ ಮೇಲೂ ಆಗ್ಬೋದ? ಇಲ್ಲ, ಅದು ಅವ್ರ ಕೈ ಮೇಲೆ ಆಗ್ಬೇಕಂತಿಲ್ಲ, ನಮ್ಮ ಕೈ ಮೇಲೂ ಆಗ್ತಾವಿಲ್ಲ ಲಾಭ ನಷ್ಟಗಳು. ಮತ್ತೆ ಅವ್ರ ಕೈ ಮೇಲೆ ಏನಾಯ್ತು, ನನ್ನ ಕೈ ಮೇಲೆ ಆಗ್ಯದ. ನಾನು ಅವನು ಕೂಡೇ ಇಬ್ರು ಕೂಡಿ ಏನ್ ಮಾಡ್ತೀವಿ ಅಂತ ಹೇಳಿ ಈ ರೀತಿ ಮಾಡಿ ನಮಗ ಕೊಟ್ಬಿಡ್ತಾರೆ. ಸಾಕು, ಅದೇ 10-15 ಸಾವಿರ ರೂಪಾಯಿ ಸಲುವಾಗಿ ಇನ್ನೊಂದು ಕಡೆ ಹೋಗಿ ದುಡಿಯರಿ ಏನದ, ನಾಡಿ ಆರಾಮದಿ. ಅದಕ್ಕೆ ಬರ್ಸ್ಕೊಳ್ಳೋದು ಬೇಕಾಗಿಲ್ಲ, ಏನೇನು ಇಲ್ಲ. ಬರ್ಸ್ಕೊಂಡ್ರು ಅದೇನು ಮಾಡ್ಬೇಕು? ತೊಗೊಂಡು ಮಗನ ಕೈಯಾಗ ಕೊಟ್ಟಾಗ, ತಂದೆ ಮಗ ಅವ್ರ ಕೈಯಾಗ ಕೊಟ್ಟೊತ್ನಾಗ ಅಲ್ಲಿ ಏನು ಬರ್ಸ್ಕೋಬೇಕು ಹೇಳ್ರಿ? ಅವರು ನಾವು ಇಬ್ರು ಜವಾಬ್ದಾರಿಯುತವಾಗಿ, ಅಗ್ದಿ ಪ್ರಾಮಾಣಿಕವಾಗಿ, ಪ್ರೇಮಾತಿ ಪ್ರೇಮದಿಂದ
ಜೀವನ ಮಾಡ್ಕೋತ ಜಕ್ಕೊಂಡು ಹೋಗ್ಲಕತ್ತೀವಿ. ಎಂದಲಿಂತ ಬಂದದ ಇದು ವಿಶ್ವಾಸ ನಮ್ಗೆ, ಅವ್ರದ್ದು ನಮ್ದು, ಅಲ್ಲಿಂದ ಇಲ್ಲಿ ತನಕ. ಏನೇ ನಮಗೆ ಸಮಸ್ಯೆ ಆದ್ರೆ ಯಾರ ಸಂಗಟ ಕೊಡೋ ವ್ಯವಹಾರ ತಗೊಳ್ಳೋ ವ್ಯವಹಾರನ ಇಟ್ಟೇ ಇಲ್ಲ, ಯಾರ ಜೊತೆಗೂ ಅಂತ ವ್ಯವಹಾರನೇ ಇಟ್ಟಿಲ್ಲ, ಕೊಡೋದೇ ಇಲ್ಲ ತೊಳೋದೇ ಇಲ್ಲ. ಮತ್ತು ಸಂಸಾರದಾಗ ಹಂಗಂದ್ರೆ ನಡೆಯಂಗೇ ಇಲ್ಲ. ಎಲ್ಲರೇ ಒಂದು ಕಡೆ ಬೇಡ ಪ್ರಸಂಗ, ಎಲ್ಲರೇ ಒಂದು ಕಡೆ ಕೊಡೋ ಪ್ರಸಂಗ ಬಂದೇ ಬರ್ತವೆ. ಬಂದ ಹೊತ್ನಾಗ ಸ್ವಲ್ಪ ನಾವು ಯಾರಿಗೆ ಹೇಳ್ಕೋಬೇಕಪ್ಪ, ನಮ್ಮ ಗೌಡ್ರಿಗೆ ಹೇಳ್ಕೊಂಡ್ಬಿಟ್ರೆ ಆಯ್ತು, ರೆಡಿ ದೊಡ್ಡ ಆಪತ್ ಬಾಂಧವ ಇದ್ದಂಗೆ ಅದ್ರ ಅವ್ರು. ಇಲ್ಲಿ ರಾಯಚೂರಿಗೆ ಬಂದ್ರೆ ಅಂದ್ರೆ ಭೇಟಿ ಮಾಡಿಸ್ತೇನೆ ಅವ್ರು. ಏನು ಸಣ್ಣ ಹುಡುಗರು ನಮ್ಮ ಮಗ ಇದ್ದಂಗೆ ಅದ. ಅದು ಎಂಥ ವ್ಯವಹಾರಗಳು ಡೀಲ್ ಮಾಡ್ತಾರಂದ್ರೆ ಅವ್ರದ್ದೊಂದು ಬೆಸ್ಟ್ ಫ್ರೆಂಡ್ ಸರ್ಕಲ್ ಅದು, ಒಂದು 100-150 ಮಂದಿ ಅದಾರ. ಅವ್ರು ಹೊಸ ಮಂದಿ ಕರ್ಕೊಳ್ಳಲ್ಲ, ಹಳಿ ಮಂದಿಗೆ ಬಿಡಂಗಿಲ್ಲ. ತಮ್ಮ ವಿಶ್ವಾಸ ಹೆಂಗೆ ಮೇಂಟೈನ್ ಮಾಡ್ಬೇಕು ಹಂಗೆ ಮೇಂಟೈನ್ ಮಾಡ್ಕೊಂಡ್ ಬರ್ತಾರೆ. ಈ ಭೂಮಿ ಮೇಲೆ ಅವ್ರದ್ದೊಂದು ಸ್ವರ್ಗ ಇದ್ದಂಗೆ ಅದ ಅವ್ರ ಫೈನಾನ್ಸ್ ಸಿಸ್ಟಮ್. ಯಾರಿಗೆ ಭಯ ಇಲ್ಲ ಅಲ್ಲಿ, ಯಾರಿಗೆ ಚಿಂತೆ ಇಲ್ಲ ಏನಾಗ್ತದ ಹೆಂಗಾಗ್ತದ ಅಂತೇಳಿ. ಅಂತ ಒಂದು ಜನನೂ ಅದರ ಭೂಮಿ ಮೇಲೆ. ನಮ್ಮ ಕಾಲೇಜ್ನಾಗ ಎಲ್ಲರೂ ಎದುರೇ ಇರ್ತೀವಿ ಒಬ್ರಿಗೊಬ್ರು ಅಂತೇಳಿ, ಎಲ್ಲರೂ ರೊಕ್ಕ ಹಾಕಮ್ಮ ಅಂತೇಳಿ 50,000, 70,000, ಲಕ್ಷ ಸಿಕ್ಕವ್ರು ಸಿಕ್ಕಂಗೆ ರೊಕ್ಕ ಹಾಕಿದ್ರು. 3 ಮಂದಿ ನಮ್ಮ ಟೆಕ್ಸ್ಟೈಲ್ ನಮ್ಮ ಕೈಯಾಗ ಓದಿ ನಮ್ಮಲ್ಲೇ ಲೆಕ್ಚರರ್ ಆದವರು, ನಮ್ಮ ಸ್ಟೂಡೆಂಟ್ಗಳು ನಮಗೇನು ಮೋಸ ಮಾಡ್ತಾರ ನಮ್ಮವೇ ಅದಾವ ಅಂತ ಹೇಳಕ್ಕೆ ರೊಕ್ಕ ಹಾಕಿ ನಿಶ್ಚಿಂತೆ ಕೂಂತೇವು. 3 ಕೂಡ ರೊಕ್ಕ ತಿಂದು ಹಾಕಿಬಿಟ್ರು. ಅದ್ರಾಗ ಒಂದು 5 ಲಕ್ಷ ಹೋಯ್ತು ನಮ್ಮ ಕಾಲೇಜ್ನಾಗೆ, ನಮ್ಮ ಸ್ಟೂಡೆಂಟ್ಗಳ ಮುಂದೆ. ಅವ್ರು ಸ್ಟಾಫ್ ಆಗ್ಯಾರ, ನಮ್ಮ ಲೆಕ್ಚರರ್ಗಳಾಗಿ ರೊಕ್ಕ ನುಂಗಿ ಹಾಕ್ಯಾರ. ಏನು ಮಾಡ್ತಾರೆ, 5 ಲಕ್ಷ ಹೋಯ್ತು. ನನ್ನ ಮಗಳಿಗೆ ಕಿತ್ತೂರು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬೇಕಂತೇಳಿ ಅದು ದುಡ್ಡು ಇಟ್ಕೊಂಡು ಕೂತಿದ್ದೆ. ಸ್ಕೂಲ್ನಾಗ ಸೀಟ್ ಸಿಕ್ತು, ರೊಕ್ಕ ಇಲ್ಲ, ಕಟ್ಟಬೇಕು ರೊಕ್ಕ ಕೊಡು ಅಂದ್ರೆ ಇಲ್ಲ. ಅಲ್ಲಿ ಸ್ಟೂಡೆಂಟ್ಸು ಹಾಂಗೆ ತಿಂದು, ಇದು ನಮ್ಮ ಸ್ಟೂಡೆಂಟ್ಸ್ ಅಂದ್ರೆ ಲೆಕ್ಚರರ್ ಆಗಿ ಹಾಂಗೆ ತಿಂದ್ರು. ಮತ್ತೆ ಸ್ಟೂಡೆಂಟ್ಗಳು ಗೊಳಾಡ್ಕೋತ ಬರ್ತಾವ, ಸರ್ ಹೊಲ್ದಾಗ 1 ಕೋಟಿ ರೂಪಾಯಿ ಬೆಳೆ ಅದ ಸರ್, ರಾಶಿ ಆಗಿದ್ದ ಕೂಡಲೇ ರೊಕ್ಕ ಬಂದ್ಬಿಡ್ತಾವ, ತಂದು ಕೊಡ್ತೀವಿ ಸರ್, ನೀವು ಹೆಂಗಾರೆ ಮಾಡಿ ನಮ್ದು ಈ ವರ್ಷದ ಫೀಸ್ ಕಟ್ರಿ ಸರ್. ಮತ್ತು ಹಂಗಂದ್ರೆ ಹೊತ್ನಾಗ ರೈತರಿಗೆ ಸ್ವಲ್ಪ ಸಹಾಯ ಮಾಡ್ಬೇಕಂತೇಳಿ ಸಹಾಯ ಮಾಡಿ ಕಟ್ಟಿದ್ರೆ ಆಯ್ತಪ್ಪ, ಮಳೆ ಬಂದು ಅದು ಹರ್ಕೊಂಡು ಹೋಯ್ತು ಸರ್, ಮುಂದಿನ ವರ್ಷ ಕೊಡ್ತೀವಿ ಸರ್. ಆದ್ರೆ ಮುಂದಿನ ವರ್ಷ ಕೊಡ್ತೀವಿ. ಇವತ್ತಿಗೆ ಒಬ್ಬ ಸ್ಟೂಡೆಂಟ್ ನಾನು ರೊಕ್ಕ ವಾಪಸ್ ಕೊಡ್ತೇನೆ, ಆ ಕಡೆ ತಗೊಂಡು ಹೋದ ರೊಕ್ಕ ಆ ಕಡೆ. ಎಷ್ಟು ಫೀಸ್ ಕಟ್ಟಿ ಹುಡುಗರದು ಅವ್ರ ರೊಕ್ಕ ಎಲ್ಲ ಕಟ್ಟಿ, ಅದು ಒಂದಲ್ಲ ಅಷ್ಟ. ಕಾಲೇಜ್ನಾಗ ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ದಿನ 8 ತಾಸು ನೌಕರಿ ಮಾಡಿ ಆ ಪ್ರಿನ್ಸಿಪಾಲ್ ಸುಮ್ಮನೆ ಇನ್ಕ್ರಿಮೆಂಟ್ ಕಟ್ ಮಾಡಿ 4 ವರ್ಷ ನಂದು ಇನ್ಕ್ರಿಮೆಂಟ್ ಕಟ್ ಮಾಡಿ ಸುಮಾರು 2.5-3 ಲಕ್ಷ ಲಾಸ್ ಮಾಡಿ ಸುಮ್ಮನೆ ಟೆಕ್ಸ್ಟೈಲ್ ಬಂದಾಗ್ಯದ. ನಿಮ್ಗೆ ಯಾಕೆ ಇನ್ಕ್ರಿಮೆಂಟ್ ಕೊಡ್ಬೇಕು? ದುಡಿಸ್ಕೊಳ್ಳೋದ್ರಾಗ ಏನು ಕಡಿಮೆ ಇಲ್ಲ, ಎಲ್ಲರಿಗಿಂತ ಹೆಚ್ಚು ದುಡಿದೇವಿ. ಆದ್ರೆ ಅವರು ಒಂದು 2-3 ಲಕ್ಷ ಲಾಸ್. ಅಧ್ಯಕ್ಷ 17-18 ಲಕ್ಷ ಬರ್ಬೇಕು ನನಗೆ ಗ್ರ್ಯಾಚ್ಯುಟಿ. ಇಲ್ಲ ನಾ 10 ಲಕ್ಷ ಕೊಡ್ತೀನಿ, ಬೇರೆ ಕಡೆ 5 ಲಕ್ಷ ಕೊಡ್ತಾರ, ನಾ 10 ಲಕ್ಷ ಕೊಡ್ತೀನಿ. 10 ಲಕ್ಷ ಕೊಟ್ಟು ಅವ 7 ಲಕ್ಷ ಲಾಸ್ ಮಾಡಿ. ಎಲ್ಲಿದ ನ್ಯಾಯ? ದುಡಿದವ್ರಿಗೆ ಮರ್ಯಾದೆ ಎಲ್ಲಿದ? ನ್ಯಾಯಾಲಯಕ್ಕೆ ಹೋದ್ರೆ ನಮ್ಮ ಸ್ಟಾಫ್ ಒಂದು ಎಷ್ಟು ಮಂದಿ ಹೋಗ್ಯಾರ ಕೋರ್ಟಿಗೆ. ಎಷ್ಟು ವರ್ಷ ಆಯ್ತು? 3 ವರ್ಷ 4 ವರ್ಷ ಆಯ್ತು. ಅವರಿಗೆ ಕೊಡ್ರಿ ಅಂತ ಬಂದದ. ನಾವು ಕೋರ್ಟಿಗೆ ಹಾಕಿದ್ರೆ ಕೊಡ್ರಿ ಅಂತ ಬರ್ತದೆ, ಕೊಡಬೇಡತ್ತೆ ಹೇಳ್ತಾರೆ. ನನ್ನ ಕೋರ್ಟ್ ಅವ್ರಿಗೆ ಏನು ಕೊಡ್ಬೇಕು ನ್ಯಾಯಯುತವಾಗಿ ಕೊಡ್ರಿ ಅಂತ ಕೇಳ್ತಾರೆ. ಕೊಡ್ರಿ ಅಂತ ಆರ್ಡರ್ ಬಂದ್ರು ಅವ್ರಿಗೆ ದುಡ್ಡು ಕೊಡ್ಬೇಕಂದ್ರೆ ಇನ್ನ ಇವರು ಹೈಕೋರ್ಟ್ ಓದ್ತೀನಿ, ಸುಪ್ರೀಂ ಕೋರ್ಟ್ ಓದ್ತೀವಿ, ಹಾಗೆ ಮಾಡ್ತೀವಿ. ದುಡ್ದವ್ರಿಗೆ ಮರ್ಯಾದೆ ಇರಲಾರ್ದಂಗೆ ಮಾಡಿದ್ರೆ ಯಾರು ಉದ್ಧಾರ ಆಗ್ತಾರೆ? ಯಾರಿಗೆ ಚಲೋ ಇರ್ತದೆ? ಎಲ್ಲರೂ ತಮ್ಮ ತಾವು ತಿಂದು ತೇಗಿ ಮತ್ತು ಆರಾಮದಾರ, ದುಡ್ದವ್ರಿಗೆ ಕಷ್ಟ. ಎಲ್ಲ ದುಡಿಯೋರ ಸಮಸ್ಯೆ ನೋಡ್ರಿ, ಹಾರ್ಡ್ ವರ್ಕರ್ಸ್. ಹಿಂಗಾಗಿ ಸುಮಾರು 10-15 ಲಕ್ಷ ರೂಪಾಯಿ ಅಲ್ಲಿ ನೌಕರಿ ಮಾಡಲ್ಲೇ ಲಾಸ್ ಮಾಡ್ಕೊಂಡ್ವಿ. ಹೊರಗೆಲ್ಲ
ಯಾರು ಬೇಕು ಅವ್ರಿಗೆ ರಿಕ್ಷಾ ಕೊಡಿಸಿದೆ, ಯಾರು ಬೇಕು ಅವ್ರಿಗೆ ಏನಾರ ಅವ್ರಿಗೆ ಬದುಕಿಗೆ ಅನುಕೂಲ ಆಗಕ್ಕೆ ಏನೇನೋ ಕೊಡ್ಸೀನಿ. ಅವು ತಗೊಂಡು ಆ ಕಡೆ ನಿಯತ್ತೇ ಇಲ್ಲ ಈಗಿನ ಕಾಲದಾಗ. ಯಾಕಡೆ ಹೋಗ್ತಾವೋ ಏನು ಮಾಡ್ತಾವ, ಒಟ್ಟ ಮತ್ತೆ ವಾಪಸ್ ಬಂದು ನಿಮ್ಲಿಂತ ಒಂದು ಉಪಕಾರ ಆಗ್ಯದ ಸಹಿತ ಹೇಳಕ್ ತಯಾರಿಲ್ಲ. ಹೊಲಸರಿ. ಈಗ ಗಾಡಿ ಸಹಿತ ನಂದು ಮೊನ್ನೆ ಒಂದು ಸ್ಕೂಟರ್, 2 ಗಾಡಿ ಅದಾವ, ಒಂದು ಸ್ಕೂಟರ್ ಹಂಗೆ ಕೂತದ. ಸರ್ ಸ್ವಲ್ಪ ಬೇಕ್ರಿ ತಗೋತೀವಿ ಅಂದ್ರೆ, ತಗೋತಾ ಇಲ್ಲಪ್ಪ, ಆ ಕಡೆ ಒಯ್ದು ಬಿಡು, ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಕಾಗದ ಪತ್ರ ತಂದು ಗಾಡಿ ತೊಗೊಂಡು ಹೋಗ್ಬಿಡು, ಟ್ರಾನ್ಸ್ಫರ್ ಆಗಲಾರ್ದೆ ಗಾಡಿ ಹೊರಗೆ ಒಯ್ಬೇಡ ಅಂತ ಹೇಳಿದ್ರೆ, ಅದು ಸ್ವಲ್ಪ ಮೆಕ್ಯಾನಿಕ್ಕಿಗೆ ತೋರಿಸ್ಲಕ್ ಬೇಕ್ರಿ, ಅಲ್ಲಿ RTOದಾಗ ತೋರಿಸ್ಲಕ್ ಬೇಕ್ರಿ ಅಂತೇಳಿ ಪೂಷೆಟ್ಟೆ ಗಾಡಿ ಹೋಗಿ ಒಂದು 3 ತಿಂಗಳೈತಿ. ಅದ್ರ ಕಾಗದ ಪತ್ರ ಸಹಿತ ತಂದು ಕೊಡ್ಲಕ್ ತಯಾರಿಲ್ಲ. ಅದ್ರದ್ದು ಏನು ನಾನೇ ಬೆನ್ನತ್ಬೇಕೀಗ. ಅವನೇ ಗಾಡಿ ಕೊಟ್ಟವಗೇನ, ನಾನೇ ಗಾಡಿ ತೊಗೊಂಡವಗೇನಿ, ನನ್ನ ಕಾಗದ ಪತ್ರ ಕೊಡಪ್ಪ. ಪುರಿ ಗಾಡಿ ₹1 ತೊಗೊಂಡಿಲ್ಲ, ಸೆಕೆಂಡ್ ಹ್ಯಾಂಡ್ ಗಾಡಿ, ಚಲೋ ರನ್ನಿಂಗ್ ಕಂಡೀಷನ್, ಸರ್ವಿಸ್ ಮಾಡಿವಿ, ಎಲ್ಲ ಆಯಿಲ್ ಅದು ಎಲ್ಲ ಹಾಕ್ಸಿವಿ. ಅದಕ್ಕೊಂದು ಕಾಯಿಲ್ ಹೋಗಿತ್ತು, ಆ ಕಾಯಿಲ್ ಹೋಗಿದ್ದು ಮತ್ತೊಂದು 1,500-2,000 ಅಂದ್ರೆ ಎಲ್ಲಿ ಯಾರು ಹಾಕಿಸ್ಕೊಂಡು ನಡ್ಸಲ್ರ ಕೊಡು, ನಮ್ಗೆ 2 ಗಾಡಿ ಅವ ಅಂತೇಳಿ ಅವ್ರಿಗೆ ಕೊಟ್ರೆ ಕಾಯಿಲ್ ಹಾಕ್ತಾರ, ಎಲ್ಲ ಮಾಡ್ತಾರ. ಡಾಕ್ಯುಮೆಂಟ್ಸ್ ಇವತ್ತಿಗೆ ತಂದು ಕೊಟ್ಟೆ. ಎಷ್ಟೊತ್ತು ಬೆನ್ನು ಹತ್ಬೇಕು, ಏಟತ್ತು ಕೇಳ್ಬೇಕು, ಏನು ಮಾಡ್ತೀರಿ, ಎಲ್ಲ ಹಿಂಗೆ. ಹಿಂಗಾಗಿ ಲಾಸ್ ಮಾಡ್ಕೊಳ್ಳೋದ್ರ ರೂಢಿ ಬಿದ್ದುಬಿಟ್ಟದ ನಾವು. ಏಟರ್ ಲಾಸ್ ಆಗಲ್ಲಕ್ಕೆ ನಡಿ, ಅದು ನಾವು ಋಣದಾಗ, ನಾವು ಈ ಜಗತ್ತಿಗೆ ಋಣದಾಗೆ ಹಾಕಿ ಹೋಗ್ತೀವಿ. ನಾವು ಜಗತ್ತಿನ ಋಣದಾಗ ಹೋಗ್ಬಾರ್ದಂತ, ಹೋಗಾಗ ಜಗತ್ತಿನಾಗ ನಾವು ಋಣದಾಗ ಹಾಕಿ ಹೋಗ್ಬೇಕತ್ತಿ ಜಗತ್ತಿಗೆ. ಮತ್ತು ಮುಂದೆ ಬಂದಾಗ ನಮಗೆ ಸುಖ ಇರ್ತದೆ. ಜಗತ್ತಿನ ಋಣದಾಗಿದ್ದೇವಂತಂದ್ರೆ ದುಃಖಪಟ್ಟ ಋಣ ತೀರಿಸ್ಬೇಕಾಗ್ತದಂತ. ಹಿಂಗಾಗಿ ಯಾರ್ಯಾರು ಲಾಸ್ ಮಾಡ್ತೀರಿ ಮಾಡ್ರಪ್ಪ ಅನ್ನೋದು. ಸೇಫ್ಟಿ ಸೆಕ್ಯೂರಿಟಿದು ಏನು ಸಮಸ್ಯೆ ಇಲ್ಲ. ಈಗ ನಮಗೆ 7-8 ಲಕ್ಷ ಕೊಟ್ಟದ್ದು ಅದಕ್ಕೇನು ಬೇಕೇ ಆಗಿಲ್ಲ. ಅವ್ರು ನಮಗೆ ಅವ್ರು ಏನಂತಾರ, ರೊಕ್ಕ ಇಟ್ಟಾಕೆ ಹೋಯ್ತೀರಿ, ನಿಮ್ಗೆ ಯಾವಾಗಾರ ಖರ್ಚಿಗೆ ಬೇಕಂದ್ರೆ ಹಂಗೆ ತೊಗೊಂಡೋರಿ ಅಂತಾರ ಅವ್ರು. ರೊಕ್ಕ ಯಾಕೆ ಇಡ್ತೀರಿ ಅಂತಾರ ಅವ್ರು. ಇಟ್ಟಿರಾಕಿ ಇಟ್ಟಾಕೆ ಹೋಯ್ತೀರಿ ನೀವು, ಬೇಡ, ನಿನ್ನ ಸೇಫ್ಟಿ ಸಲುವಾಗಿ ನೀವು ಇಟ್ಕೋರಪ್ಪ ಅಂತೀವಿ. ನಿಮ್ಮ ಖರ್ಚಿಗೆ ಯಾವಾಗ ಬೇಕಾದ ತೊಗೊಂಡವ್ರಿ, ನೀವು ನಮ್ಮ ಗುರುಗಳದ್ರಿ, ನಿಮ್ಗೆ ಏನು ಬೇಕಿತ್ತು ತೊಗೊಂಡವ್ರಿ ಅಂತ ಕೊಡ್ಲಕ್ಕೆ ತಯಾರ, ಹಂಗೆ ಕೊಡ್ಲಕ್ಕೆ ತಯಾರ ಅವ್ರು. ಅಂಥವ್ರ ಬರಲಿ ನಾವು ಏನು ವಿಶ್ವಾಸ ಮಾಡೋದು, ಅವ್ರ ಬರಲಿ ಏನು ಡೌಟ್ ಮಾಡ್ಬೇಕು, ಏನು ಬರ್ಸ್ಕೋಬೇಕು. ಏನಾರ ಮಾಡಪ್ಪ, ನಿಂದೆ ನೋಡು, ಇದೊಂದು 7-8 ಲಕ್ಷ ತಗೋ, ಇಟ್ಕೋ, ನನಗೆ ತಿಂಗಳ ಒಂದು 10-15 ಸಾವಿರ ರೂಪಾಯಿ ಕೊಟ್ಕೋತಿರೋ ಸಾಕು ಖರ್ಚಿಗೆ. ಆಯ್ತು ತಗೋರಿ. ನಿಮ್ಮ ಖರ್ಚಿಗೆ ಏನಾರ ಬೇಕಾದ್ರೆ ಏನು ಖರ್ಚು ಮಾಡ್ತೀರಿ ನೀವು? ಒಂದು ತಿಂಗಳಿಗೆ ಒಂದು 3-4 ಲೀಟ್ರ್ ಪೆಟ್ರೋಲ, ಒಂದು 2 ಹೊತ್ತು ಊಟ ಮನೆಗಂತೂ ಸಿಗ್ತದೆ. ಏನು ಖರ್ಚದ ನಿಮ್ಗೆ? ಅದು ಖರ್ಚದ, ಏನು ಮಾಡ್ತೀರಿ ರೊಕ್ಕ ತೊಗೊಂಡು ಅಂತಾರೆ ಎಲ್ಲರೂ. ಈಗ ಮಗ ಲಾಸ್ ಮಾಡಿದ್ರೆ ನಾವು ಹೆಂಗೆ ಅದ್ರ ಬಗ್ಗೆ ಏನಾರ ಫೈಟಿಂಗ್ ಮಾಡ್ತೀವೇನ್ರಿ? ಮಗನ ಕೈ ಮೇಲೆ ಲಾಸ್ ಆಯ್ತು, ನಮ್ಮ ಕೈ ಮೇಲೆ ಲಾಸ್ ಆಯ್ತು ಅಂದ್ರೆ ಏನಾರ ಫೈಟ್ ಮಾಡ್ತೀವಿ? ಏನಿಲ್ಲ, ಹಂಗೆ ನನ್ನ ಬಿಟ್ಟು ಇಲ್ಲೇ ಇಲ್ಲ ನಮ್ಮ ಗೌಡ, ನಾನು ಅವನು ಒಂದೇ ಇದೀವಿ. ಹಂಗಿದ್ದಲ್ಲೇ ನಮ್ದು ವಿಶ್ವಾಸ, ಹಂಗಿದ್ದಲ್ಲೇ ನಮ್ಮ ಕೆಲಸ. ಅವನು ಶುದ್ಧ ಬ್ರಹ್ಮ, ನಾವು ಶುದ್ಧ ಬ್ರಹ್ಮ. ಅವ್ರದ್ದೆಲ್ಲ ವಕೀಲರು, ಡಾಕ್ಟರು, MLA ತನಕ ಫ್ರೆಂಡ್ಶಿಪ್ ಅದ ಅವ್ರದ್ದು ಎಲ್ಲ. ಒಂದು ರಾತ್ರಿಯಾಗ ಬೇಕಂದ್ರೆ ಒಂದು 500 ಮಂದಿ ಕರೀತಾರೆ ಮೀಟಿಂಗ್ ಮಾಡಿದಾರೆ. ಎಲ್ಲ ಬೆಸ್ಟ್ ಪೀಪಲ್, ಒಳ್ಳೆ ಮಂದಿ. ವೀರಶೈವರು ಅಂತಾರೆ. ಈ ಕಡೆ ಮಂದಿ ಅದೇನೋ ಲಾಳಗೊಂಡ ಅಂತ, ಈ ಕಡೆ ಕ್ಯಾಸ್ಟ್ ಇದು, ಈ ಕಡೆ ಮಂದಿದು ಪಾಕ್ನಕ್ ರೆಡ್ಡಿಯರು, ಅವರೆಲ್ಲರ ಜೊತೆಗೆ ಬೀಗಿಸ್ತಾನ ಆಗ್ತದೆ. ಲಾಳಗೊಂಡ ಅಂತ ಒಂದು ಕಮ್ಯುನಿಟಿ ಅದ ಅವ್ರದ್ದು. ಎಲ್ಲರೂ ಬೆಸ್ಟ್ ಗೌಡ್ರು, ಚಲೋ ಮಂದಿ ಅದಾರ. ವೀರಶೈವ ಸಮಾಜ ಅಂತ ಹೇಳ್ಕೊತಾರ ಅವರು. ಒಳ್ಳೆ ಜನ. ನನ್ನ ಭಾಗ್ಯ ಅದು, ಎಷ್ಟೋ ಜನ ಪುಣ್ಯಕ್ಕ ಅಂಥ ಗೌಡರು, ಅಂಥ ಗೌಡತಿ, ಅಂಥ ಮಕ್ಕಳು ಸಿಕ್ಕವ ನನಗೆ. ನಮ್ಮ ಮನೆಯವ್ರಿಗಿಂತ ಹೆಚ್ಚು ನೆಮ್ಮದಿ ಅದ ಅಲ್ಲಿ. ಅಷ್ಟು ಚಲೋ ಅದ ಅವ್ರು. ಹಿಂಗ ಅಂದ್ರೆ ಏನು, ಆಡಿದಡೆನ್ನ ಒಡೆಯನ ಹಾಡುವೆ, ಬೇಡಿದಡೆನ್ನ ಒಡೆಯನ ಬೇಡುವೆ ಅಂತಂದ್ರ, ಅಂಥ ಒಡೆಯನೇ ನನ್ನ ಪಾಲಿಗೆ ಒಬ್ಬ
ಗೌಡಾಗಿ ಬಂದನ ಅದು ನಾನು ನೆನೆಸ್ಕೊಳಕತ್ತೀನಿ ಇವತ್ತಿನ ದಿವಸ. ಮನಿ ಬಗ್ಲಾಗೆ ಅವ್ರ ಅಂಗಡಿ, ಮನಿ ಬಗ್ಲಾಗೆ 2 ಹೆಜ್ಜೆ ಆದ್ರೆ ಇಲ್ಲೇ ಏನ್ ಬೇಕದು. ಎಲ್ಲಿ ಮತ್ತೆ ದೂರ ಹೋಗೋದು ಬೇಕಾಗಿಲ್ಲ. ಕಳಿಸ್ಕೊಡೋ ಅಂದ್ರೆ ಕಳಿಸ್ಕೊಡ್ತಾರ. ಓಕೆ, ಏನೋ ಒಂದು ಹೇಳ್ಬೇಕಾಗಿ ಏನೋ ಮಾಡ್ಲಕ್ಕೆ ಹೋಗಿ ಏನೋ ಮಾತಾಡ್ಲಕತ್ತೀನಿ, ಕ್ಷಮಿಸಬೇಕು. ಒಳ್ಳೇದಾಗಲಿ. ಸುಮ್ಮನೆ ಒಂದು ಅನುಭವದ ಮಾತು. ವಿಶ್ವಾಸ ಅಂದ್ರೆ ಯಾವ ರೀತಿ ಇರಬೇಕು, ಎಲ್ಲಿ ನಾವು 100% ವಿಶ್ವಾಸ ಇಟ್ಟು ಹೋಗ್ತೀವಿ ಅಲ್ಲಿ ಏನೂ ಆಗಂಗಿಲ್ಲ, ಎಲ್ಲ ಸುರಕ್ಷಿತವಾಗಿ ನಡೀತದೆ. ವಿಶ್ವಾಸದಿಂದ ಹಾವನ್ನ ಮುಟ್ಟಿದ್ರು ಸಹಿತ ಅದು ನಮಗೆ ಹೂವಾಗ್ತದಂತ, ಹೂವಿನ ಹಾರ ಆಗ್ತದಂತ. ಅವಿಶ್ವಾಸದಿಂದ ಹೂವಿನ ಹಾರ ಮುಟ್ಟಿದ್ರೆ ಅದು ಹಾವಾಗಿಬಿಡ್ತದಂತ. ಅದಕ್ಕೆ ನಮ್ಮೊಳಗಿರುವಂಥ ವಿಶ್ವಾಸ ಮೊದಲು ಗಟ್ಟಿರ್ಬೇಕು. ಅದಿತ್ತಂತಂದ್ರೆ ಎಲ್ಲನೂ ಚಂದ ಆಗ್ತದೆ. ಕೆಡೆ ನಡೆಯದೆ, ಕೆಡೆ ನುಡಿಯದೆ, ಕೆಟ್ಟ ಮಾತಾಡಬಾರ್ದು, ಕೆಟ್ಟ ರೀತಿ ನಡ್ಕೋಬಾರ್ದು. ಇವೆರಡು ಕಂಡೀಷನ್. ಮತ್ತೆ ಅನ್ಯವ ಪ್ರತಿಪಾದಿಸದಿದ್ದಡೆ, ಲಿಂಗಯ್ಯ ನೀನೇ ದೊಡ್ಡವಪ್ಪ, ನೀನೇ ಸಂಗಯ್ಯ ಅಂತೇಳಿ ಅವನಿಗೆ ಗಟ್ಟಿಮುಟ್ಟಾಗಿ ನಂಬಿದರೆ, ಅನ್ಯವ ಪ್ರತಿಪಾದಿಸದಿದ್ದಡೆ. ದಾಸಿಮಾರರು ಹೇಳ್ತಾರಲ್ಲ, ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ಸುತ್ತುವರಿದ ಸಾಗರವೆಲ್ಲ ನಿಮ್ಮದಾನ, ಎಲ್ಲ ನಿಮ್ಮದಾನವನ್ನುಂಡು ಅನ್ಯರನ್ನು ಹೋಳುವ ಪುಣ್ಯಗಳನ್ನೇನೆಂಬೆ ರಾಮನಾಥ. ಅದಕ್ಕೆ ಏನು ಸಿಕ್ಕದ ನಮ್ಮ ಹತ್ರ ಏನದ ಅದೆಲ್ಲ ಲಿಂಗಯ್ಯ ನಿಂದೆ ಅಪ್ಪ ಅಂತೇಳಿ ಅವನು ಬಿಟ್ಟು ಮತ್ತೊಬ್ಬನ ನೆನೆಸ್ಲಾರ್ದಂಗ ಆ ಲಿಂಗಯ್ಯನ ಒಂದೇ ನೆನೆಸಿದರೆ ವಚನ 2 ಸಾಲದದು, ಬಹಳ ಎಫೆಕ್ಟಿವ್ ಅದ. ಕೆಡೆ ನಡೆಯದೆ, ಕೆಡೆ ನುಡಿಯದೆ, ಅನ್ಯವ ಪ್ರತಿಪಾದಿಸದಿದ್ದಡೆ. ಏನು ಕೊಡನಯ್ಯ ನಮ್ಮ ಲಿಂಗಯ್ಯ, ಏನು ಮಾಡನಯ್ಯ ನಮ್ಮ ಕೂಡಲ ಸಂಗಯ್ಯ ಅಂತ ವಚನ ಹೆಂಗವ. ಏನು ಕೊಡಂಗಿಲ್ಲ, ಎಲ್ಲ ಕೊಡ್ತಾನ. ಅವನು ಒಬ್ಬನೇ ನಂಬಬೇಕು, ಬೇರೆ ಯಾರನ್ನ ನಂಬಿ ನೀನೇ ಅಪ್ಪ ಅಂತ ಹೋಗಂಗಿಲ್ಲ. ಅವನ್ನೇ ನೋಡ್ಬೇಕು, ಅವನು ನೋಡೇ ವ್ಯವಹಾರ ಮಾಡ್ಬೇಕು ನಾವು. ಹನುಮಂತ ಗೌಡ ಅಂತ ವ್ಯವಹಾರ ಮಾಡೋದಿಲ್ಲ, ಅಲ್ಲಿ ಲಿಂಗಯ್ಯ ಅಂತ ವ್ಯವಹಾರ ಮಾಡಬೇಕು. ಅಲ್ಲಿ ಮಾಡಿದಾಗೆ ಅಲ್ಲಿ ವಿಶ್ವಾಸ, ಆ ವಿಶ್ವಾಸನೇ ನಮಗೆ ಕೆಲಸಕ್ಕೆ ಬರ್ತದೆ. ಅದೇ ನಮಗೆ ರಕ್ಷಣೆ ಮಾಡೋದು. ಅದೇ ನಮ್ಮ ಭಾವನೆ. ಯದ್ಭಾವಂ ತದ್ಭವತಿ. ನಮ್ಮ ಭಾವನೆ ಹೆಂಗಿರ್ತದ ಹಾಗೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣಾರ್ಥಿ. ಜೈ ಶುದ್ಧ. ನಾಲ್ಕನೇ